विष्णुपादाय भक्तिवेदान्तस्वामिति नामिने नमस्ते सरस्वते देवी गौरवाणी प्रचारिणे निर्विशेषा शून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंद श्रीवासादि गौरभक्तवृंद हरे कृष्ण 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 हरे 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 राम 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 हरे 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 कृष्ण स्वागत हरे कृष्ण ಎಲ್ಲರಿಗೂ ಶ್ರೀ ಬೆಳಗಿನ ಭಗವದ್ಗೀತಾ ಬೆಳಗಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಕ್ಲಾಸ್ ಮಾಡೋದು ಬೇಡ ಅಂತ ಅನ್ಕೊಂಡು ಜಪ ಮಾಡ್ತಾ ಇದ್ದೆ. ಆದರೂ ಮೊನ್ನೆ ತಾನೇ ಶುರು ಮಾಡಿದ್ದೀವಿ, ಸ್ವಲ್ಪ ನಿಲ್ಸೋದು ಬೇಡ ಅಂದ್ಕೊಂಡು. ಇದು ಜಪನೇ ಅಲ್ವಾ, ಅದಕ್ಕೋಸ್ಕರ ಡಿಸೈಡ್ ಮಾಡಿ ಮತ್ತೆ ಒಂದು ಅರ್ಧ ಗಂಟೆ ಏನಾದರೂ ಮಾತಾಡೋಣ ಅಂತ ಅಂದ್ಕೊಂಡು ಈ ಜಪ ಆಗಿದೆ. ಆಲ್ಮೋಸ್ಟ್ ಜನದ್ದು ಎಲ್ಲಾರ್ದು ಇನ್ನು 1.5 ಗಂಟೆ ಬಾಕಿ, ಇನ್ನು 1 ಗಂಟೆ ಬಾಕಿ ಇದೆ. ಅದನ್ನ ಯಾವಾಗ ಮಾಡ್ತಿರೋ ಮಾಡ್ಕೊಳ್ಳಿ. ಸೊ ಇವಾಗ ಸ್ವಲ್ಪ ಭಗವದ್ಗೀತೆ ಮಾಡೋದು. ಸೊ ನಿನ್ನೆ 4, 5, 6 ಆಯ್ತಲ್ಲ. ಸೊ ಚಾಂಟ್ ಮಾಡೋಣ ಸ್ವಲ್ಪ 1-2 ನಿಮಿಷ. ಏತದ್ಧ್ಯಾಯನಶೀಲಸ್ಯ ಪ್ರಾಣಾಯಾಮಪರಸ್ಯ ಚ ನೈವ ಸಂತಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವಪಾಪೋಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಮಲಿನೇ ಮೋಚನಂ ಪುಂಸಾ ಜಲಸ್ನಾನಂ ದಿನೇ ದಿನೇ ಸಕೃದ್ಗೀತಾಮೃತಸ್ನಾನಂ ಸಂಸಾರಮಲನಾಶನಂ. ಗೀತಾಸು ಗೀತಕರ್ತವ್ಯಾ ಕಿಮಂ ನೈ ಶಾಸ್ತ್ರವಿಸ್ತರೆ ಯಾ ಸ್ವಯಂ ಪದ್ಮನಾಭಸ್ಯ ಮುಖಂ ಪದ್ಮಾದಿನಿಶ್ರುತಂ. ಭಾರತಾಮೃತ ಸರ್ವಸ್ವಂ ವಿಷ್ಣುಭಕ್ತಾದಿನಿಶ್ರುತಂ. ಗೀತಕಂಗೋದಕಂ ಪೀತ್ವಾ ಪುನರ್ಜನ್ಮ ನ ವಿದ್ಯತೆ. ಸರ್ವೋಪನಿಷತ್ತೋ ಗಾವೋ ದೋಷಾ ಗೋಪಾಲನಂದ ಪಾರ್ಥೋ ವರ್ಷ ಸುಧೀರ್ಭೋಕ್ತ ದುಗ್ಧಗೀತಾಮೃತಮಃ. ಏಕಂ ಶಾಸ್ತ್ರಂ ದೇವಕೀ ಪುತ್ರಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ. ಏಕೋ ಮಂತ್ರಸ್ಯ ನಾಮಾನಿ ಯಾನಿ ಕರ್ಮೈಕಂ ತಸ್ಯ ದೇವಸ್ಯ ಸೇವಾಂ. ಧೃತರಾಷ್ಟ್ರವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಕಾಲೇನೋತ್ಸವಃ ಮಾಮಕಾ ಪಾಂಡವಶ್ಚೈವ ಕುರುವತ ಸಂಜಯ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಿನ್ನೆ 4, 5, 6 ಮಾಡಿದ್ವಿ. ಇವತ್ತು 7, 8, 9 ಈ 3 ಶ್ಲೋಕ ಒಂದೇ ತರ ಇದೆ, ಅದಕ್ಕೋಸ್ಕರ 7, 8, 9 ಸ್ವಲ್ಪ ಒಂದ್ಸರಿ ಚಾಂಟ್ ಮಾಡೋಣ ಶ್ಲೋಕ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮಾನ್ ನಿಬೋಧಾದಿಯ ನಾಯಕ ಮಮ ಫೈನಸ್ಯ ಸಂಜ್ಞಾರ್ಥಾನ್ ಬ್ರಮೀಮಿತೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಉಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೋಮದತ್ತಿ ಸತೈವ ಚ. 9 ಅನ್ಯೇ ಬಹವಾಸೂರಾ ಮದರ್ಥೇ ತ್ಯಕ್ತ್ವ ಜೀವಿತಾನ್ ನಾನಾ ಶಸ್ತ್ರ ಪ್ರಹರಾಣ ಸರ್ವೇ ಯುದ್ಧ ವಿಶಾರದಃ. ಹರೇ ಕೃಷ್ಣ. ಅನುವಾದ. ಬ್ರಾಹ್ಮಣೋತ್ತವು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನು ಹೇಳಬಯಸುತ್ತೇನೆ. ದುರ್ಯೋಧನ ಮತ್ತೆ ಮುಂದುವರಿಸಿ ಹೇಳ್ತಾ ಇದ್ದಾನೆ.
7ನೇ ಶ್ಲೋಕ 8ರಲ್ಲಿ ಇಲ್ಲಿರುವವರು ತಾವು ಭೀಷ್ಮರು, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತರಂಥ ಮಗನಾದ ಭೂರಿಶ್ರವ ಇವರೆಲ್ಲ ಯಾವಾಗಲೂ ಯುದ್ಧದಲ್ಲಿ ವಿಜಯಿಗಳಾಗುವವರು. ಸೊ 9ನೇದಲ್ಲಿ ಹೇಳ್ತಾನೆ, ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವ ಇನ್ನೂ ಅನೇಕ ಮಂದಿ ವೀರರಿದ್ದಾರೆ. ಅವರೆಲ್ಲ ವಿವಿಧ ಅಸ್ತ್ರಶಸ್ತ್ರಗಳನ್ನು ಹೊಂದಿರುವವರು, ಎಲ್ಲರೂ ಯುದ್ಧ ವಿಶಾರದರು. ಎಲ್ಲಿ ದುರ್ಯೋಧನ ಹಿಂದೆಗಡೆ ಏನು ಹೇಳ್ದ 4, 5, 6ರಲ್ಲಿ ತನ್ನ ಪಾಂಡವರ ಸೈನ್ಯನ ಹೊಗಳ್ದ. ಪಾಂಡವರ ಸೈನ್ಯದಲ್ಲಿ ಹಿಂದಿಂದವರೆಲ್ಲ ಇದ್ದಾರೆ, ತುಂಬಾ ಯೋಧರೆಲ್ಲ ಇದ್ದಾರೆ. ಸೊ ಅದು ನಮ್ಗೆ ಏನ್ ತಿಳಿಸ್ತು? ಅದು ಒಂದು ಭಯದ ಸಂಕೇತನ ತಿಳಿಸ್ತು. ಇಲ್ಲಿ 7, 8, 9ರಲ್ಲಿ ಆ ಒಂದು ಚಿತ್ರಣ ಬದಲಾಗ್ತಾ ಇದೆ. ಏನಾಗ್ತಾ ಇದೆ? ಬ್ರಾಹ್ಮಣೋತ್ತಮ, ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ಹೆಸರಿನ ವಿಷಯವನ್ನು ಹೇಳಬಯಸುತ್ತೇನೆ. ಈಗ ಪಾಂಡವರದಾಯ್ತಲ್ವಾ, ಈಗ ಇದು ಆಕ್ಚುಲಿ ಯುದ್ಧದ ಪರಿಚಯ ತಾನೆ, ವಿಷಯ ಅಲ್ವಾ? ಸೊ ಯುದ್ಧದ ಪರಿಚಯ ಯಾವ ಥರ ಇದೆ ನೋಡಿ. ಇವಾಗ ಹೇಳ್ತಾ ಇದ್ದಾನೆ ವಿಷಯ, ಅವ್ರಿಗೆ ಹೇಳ್ತಾ ಇದ್ದಾನೆ, ದ್ರೋಣಾಚಾರ್ಯರಿಗೆ ನನ್ನ ಪಕ್ಷದಲ್ಲಿ ತುಂಬಾ ವಿಷಯ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾನೆ ಇಲ್ಲಿ ಅವ್ರಿಗೆ, ತಾವು ಭೀಷ್ಮರು, ಇಲ್ಲಿರುವವರು ತಾವು ಭೀಷ್ಮರು, ತಾವು ಅಂದ್ರೆ ದ್ರೋಣಾಚಾರ್ಯರು, ಭೀಷ್ಮ, ಕರ್ಣ, ಕೃಪ ಇವರೆಲ್ಲ ಯಾವಾಗಲೂ ಯುದ್ಧದಲ್ಲಿ ವಿಜಯಿಗಳಾಗುವವರು, ಇವ್ರಿಗೆ ಯಾವಾಗ್ಲೂ ಸೋಲೇ ಇಲ್ಲ ಅಂತ ದುರ್ಯೋಧನ ಹೇಳ್ತಾ ಇದ್ದಾನೆ. ಮತ್ತೆ ಬೇರೆಯವರು ಇದ್ದಾರೆ, ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರೋ ಇನ್ನೂ ಅನೇಕ ಮಂದಿ ವೀರರಿದ್ದಾರೆ. ಅವರೆಲ್ಲ ವಿವಿಧ ಅಸ್ತ್ರಗಳಲ್ಲಿ ಹೊಂದಿರುವವರು, ಎಲ್ಲರೂ ಯುದ್ಧ ವಿಶಾರದರು. ಸೊ ಅವರು ಕೂಡ ತುಂಬಾ ವೀರವೇಷದಿಂದ ಹೋರಾಡೋರು ಮತ್ತೆ ಕೂಡ ಹೇಳ್ತಾರೆ. ಸೊ ಇಲ್ಲಿ ದುರ್ಯೋಧನ ಹೇಳ್ತಾರಂತ ಈ ಭಾವನೆ, ಅವಂದು ಸೈನ್ಯನ ಇವಾಗ ಹೊಗಳ್ಕೊತಾ ಇದ್ದಾನೆ. ಹಿಂದೆ ಏನ್ ಮಾಡ್ದ? ಪಾಂಡವರ ಸೈನ್ಯನ ಹೊಗಳ್ದ, ಪಾಂಡವರ ಸೈನ್ಯದಲ್ಲಿ ಯಾರಿದ್ದಾರೆ ಅಂತ ಹೇಳ್ದ. ಇಲ್ಲಿ ತನ್ನ ಸೈನ್ಯದಲ್ಲಿ ಯಾರ್ಯಾರಿದ್ದಾರೆ, ತನಗೆ ಯಾವ ರೀತಿ ಈಗ ವಿಜಯ ಆಗ್ಬೋದು, ಜಯ ಆಗ್ಬೋದು ಅನ್ನೋ ನನ್ನ ಸೈನ್ಯದಲ್ಲಿ ಯಾರ್ಯಾರಿದ್ದಾರೆ, ನನ್ನ ಕಡೆ ವಿಜಯ ತಂದ್ಕೊಡೋರು ಯಾರು ಅಂತ ಹೇಳ್ತಾ ಇದ್ದಾನೆ. ಸೊ ನನಗಾಗಿ ಪ್ರಾಣ ಕೊಡಲೇ ಸಿದ್ಧರಾಗಿದ್ದಾರೆ ಅಂತನೂ ಹೇಳ್ತಾ ಇದ್ದಾನೆ. ಸೊ ಇದು ಏನ್ ಭಾವನೆ ತಿಳಿಸುತ್ತೆ? ಈ ದುರ್ಯೋಧನ ತನ್ನನ್ನ ಹೊಗಳ್ಕೊತಾರ ಭಾವನೆ ಏನ್ ತಿಳಿಸುತ್ತೆ? ಇದು ಅಹಂಕಾರ. ಸೊ ಯಾವಾಗ ನಮ್ಗೆ ನಮ್ಮ ಹತ್ರ ಹಿಂಗಿದೆ ಹಂಗಿದೆ ಅಂತ ನಾವೇನು ಹೊಗಳ್ಕೊತೀವೋ ಇದು ಅಹಂಕಾರದ ಭಾವನೆ. ಹಿಂಗೇನಿತ್ತು, ಇವಾಗ ಇಲ್ಲಿ ಏನೇ ಇದೇ ಭಯ ಇತ್ತು ಹಿಂದೆಗಡೆ. ಈ ಭೌತಿಕ ಪ್ರಪಂಚದಲ್ಲಿ ನೋಡಿ, ನಮಗೆ ಭಯ ಆಗುತ್ತಾ? ಭಯ ಆಗಿದ ತಕ್ಷಣ ಏನ್ ಮಾಡ್ತಾರೆ, ಅದನ್ನ ಮತ್ತೆ ತಿರ್ಗಾ ಬೇರೆ ಕಡೆ ಕನ್ವರ್ಟ್ ಮಾಡ್ತಾರೆ. ನನಗೆ ಭಯ ಆದ್ರೆ ನಾನು ಈ ತರ ಶೌರ್ಯವಂತ, ನನಗೆ ಈ ತರ ಇದೆ, ಮತ್ತೆ ತಿರ್ಗಾ ಅವ್ರನ್ನ ಹೊಗಳ್ಕೊತಾರೆ. ಸೊ ಇದು ಈ ಭೌತಿಕ ಪ್ರಪಂಚದಲ್ಲಿ ಭೌತಿಕವಾದಿಗಳು ಇದೇ ಇದು ಟೆಕ್ನಿಕ್ ಅವ್ರದ್ದು. ಸೊ ಇಲ್ಲಿ ದುರ್ಯೋಧನನು ಕೂಡ ತನ್ನನ್ನ ತಾನು ಹೊಗಳ್ಕೊತಾ ಇದ್ದಾನೆ. ಯಾರಿದ್ದಾರೆ ಅಂತ ಅವನಿಗೆ ತುಂಬಾ ಧೈರ್ಯ? ದ್ರೋಣ, ಭೀಷ್ಮ, ಕರ್ಣ, ಕೃಪ, ಅಶ್ವತ್ಥಾಮ, ಇಂಥವ್ರೆಲ್ಲ ತುಂಬಾ ದೊಡ್ಡ ದೊಡ್ಡ ಯೋಧರು. ಇವ್ರು ಯಾವೇ ತುಂಬಾ ಪ್ರಮಾಣ ಇದಾವೆ. ಇದಕ್ಕಿಂತ ಮುಂಚೆ ವಿರಾಟ ಪರ್ವದಲ್ಲಿ ಅರ್ಜುನ ಒಬ್ಬನೇ ಇವರೆಲ್ಲರೂ ಸೋಲ್ಸ್ಬಿಟ್ಟಿದ್ದ, ಎಲ್ಲರೂ ಮೂರ್ಛೆ ಹೋಗಿಸ್ಬಿಟ್ಟಿದ್ದ. ಈವನ್ ಇಷ್ಟು ಜನನು ಕೂಡ ಪ್ರತಿಯೊಬ್ಬರನ್ನು ಕೂಡ ಮೂರ್ಛೆ ಹೋಗಿ, ಇವರೆಲ್ಲರೂ ಯುದ್ಧದಲ್ಲಿ ಜಯ ಆಗೋರು, ನನ್ನ ಕಡೆ ಜಯ ಆಗುತ್ತೆ ಅನ್ನೋ ಭಾವನೆಯಲ್ಲಿ ಅವನು ಅಹಂಕಾರ ಪಡ್ತಾ ಇದ್ದಾನೆ. ಫಿಲಾಸಫಿಗೆ ಬಂದ್ರೆ ಯಾಕೆ ಬರುತ್ತೆ? ಆದ್ರೂ ಕೂಡ ಇಲ್ಲ ಆಕ್ಚುಲಿ. ಸೊ ಸ್ಲೈಡ್ಸ್ ಮಾಡಿಲ್ಲ, ಸೊ ಆದ್ರೂ ಕೂಡ ಕೇಳ್ಕೊಳ್ಳಿ. ನಾಳೆ ಈ ಸ್ಲೈಡ್ಸ್ ನಾಳೆ ಹಾಕ್ತೀನಿ ಬೇಕಾದ್ರೆ ನಿಮಗೆ. ಅಹಂಕಾರ ಬರಬೇಕು ಒಬ್ಬ ವ್ಯಕ್ತಿಗೆ. ಆಮೇಲೆ
ನನ್ನ ಹತ್ರ ಎಲ್ಲರೂ ನನ್ನನ್ನ ಗೆಲ್ಲಿಸ್ತಾರೆ ಅಂತ ನನಗೆ ಅಹಂಕಾರ ಇರುತ್ತೆ. ಪ್ರತಿಯೊಬ್ರು ನನ್ನ ಕಡೆ ಇದ್ದಾರೆ, ನನ್ಗೆ ಬೆಂಬಲ ಮಾಡ್ತಾ ಇದ್ದಾರೆ ಅಂತ ಅಹಂಕಾರ ಇರುತ್ತೆ. ನನ್ಗೆ ಇನ್ಫ್ಲೂಯೆನ್ಸ್ ಇದೆ ಅಂತ ಅಹಂಕಾರ ಇರುತ್ತೆ. ಹೌದಾ, ನಾನೇನೇ ಮಾಡಿದ್ರು ಜಯಿಸ್ಬಲ್ಲೆ, ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಐಶ್ವರ್ಯ ಇದೆ, ಏನೇ ಆದ್ರೂ ಕೂಡ ನಾನು ಇನ್ಫ್ಲೂಯೆನ್ಸ್ ಇಂದ ಇಲ್ಲ ಇನ್ನೊಂದ್ರಿಂದ ಈ ತರ ಅಹಂಕಾರಕ್ಕೆ ಕೊನೆನೇ ಇಲ್ಲ ಈ ಪ್ರಪಂಚದಲ್ಲಿ, ಅಲ್ವಾ? ಸೊ ಏನೋ ಒಂದ್ ಇಟ್ಕೊಂಡು ನಾವು ಅಹಂಕಾರ ಪಡ್ತಾ ಇರ್ತೀವಿ. ಇಲ್ಲಿ ದುರ್ಯೋಧನಿಗೆ ಏನ್ ಅಹಂಕಾರ ಇದೆ, ಯಾಕೆ ತರ ಅಹಂಕಾರ ಬರ್ತಾ ಇದೆ ಅವನ್ಗೆ? ನನ್ನ ಹತ್ರ ಇಂತಿಂತ ದೊಡ್ಡ ಯೋಧರು ಇದ್ದಾರೆ, ನಾನು ಅವ್ರಿಗೇನ್ ಕಡಿಮೆ ಇಲ್ಲ. ಯಾರು ಪಾಂಡವ್ರ ಹತ್ರ ಜಾಸ್ತಿ ಇದ್ದಾರೆ, ಒಪ್ಕೋತೀನಿ, ಹೇಳ್ತಾ ಇದ್ದಾನೆ ಅವನೇ. ಅವ್ನಿಗೆ ಭಯ ಆಯ್ತು, ಆ ಟೈಮಲ್ಲಿ ಹೇಳ್ದ ಪಾಂಡವ್ರ ಹತ್ರ ಒಳ್ಳೊಳ್ಳೆ ಯೋಧರಿದ್ದಾರೆ, ಇಲ್ಲಿ ನನ್ನ ಹತ್ರ ಏನೇನು ಕಡಿಮೆ ಇಲ್ಲ, ನನಗೆ ಪ್ರಾಣನೇ ಕೊಡಕ್ ಬೇಕಾದ್ರೆ ತುಂಬಾ ಜನ ರೆಡಿ ಇದ್ದಾರೆ, ಮತ್ತೆ ತಾವಿದ್ದೀರಿ, ಭೀಷ್ಮ ಇದ್ದಾನೆ, ಕರ್ಣ ಇದ್ದಾನೆ, ಅಹಂಕಾರ ಕೊಚ್ಕೋತಾರೆ. ಕರೆಕ್ಟ್? ಅಹಂಕಾರ, ಈ ಅಹಂಕಾರ ನಮಗ್ ಬರ್ಬೇಕಾದ್ರೆ ನಮ್ಮ ಹತ್ರ ಏನೋ ಇದೆ ಅಂತ ನನ್ಗೆ ಅಹಂಕಾರ ಬರ್ತಾ ಇಲ್ಲ. ಯಾವಾಗ ನನ್ಗೆ ಅಹಂಕಾರ ಬರುತ್ತೋ, ಅಹಂಕಾರ ನನ್ನ ಹತ್ರ ಇದ್ರೆ ಅಹಂಕಾರ. ಕೇಳಿಸ್ತಾ ಇದೆಯಾ? ಓಕೆ ಓಕೆ ಓಕೆ. ಅದು ಏರ್ಟೆಲ್ ಖಾಲಿ ಆಯ್ತು ಅನ್ಸುತ್ತೆ, ತಿರ್ಗಿ ಮತ್ತೆ ಏರ್ಟೆಲ್ಗೆ ಆಗ್ತಾ ಗೊತ್ತಿಲ್ಲ, ಅದು ಸ್ವಲ್ಪ ಖಾಲಿ ಆಯ್ತಾ ಇರ್ಬೋದು. ಸರಿ, ಓಕೆ, ನೋಡ. ಸೊ ಇಲ್ಲಿ ದುರ್ಯೋಧನಿಗೆ ಬರ್ತಾರಂತ ಅಹಂಕಾರ, ಏನಾರ ನಮ್ಮ ಹತ್ರ ಇದ್ರೆ ಅಹಂಕಾರ ಪಡಕ್ಕೆ ಅದಕ್ಕೊಂದು ಬೆಲೆ. ಹೌದಾ? ಏನೋ ಅಪ್ಪ ನನ್ನ ಹತ್ರ ಇದೆ, ಅಹಂಕಾರ ಪಡಬಾರ್ದು. ಅಹಂಕಾರ ಪಡ್ತಾ ಇದ್ರು ಕೂಡ ನನ್ನ ಹತ್ರ ಏನೋ ಇದ್ರೆ ಅದಕ್ಕೆ ಅಹಂಕಾರ ಪಡ್ತಾ ಇದ್ರೆ ನನ್ನ ಹತ್ರ ಇದೆ ಅಂತ ಅದಕ್ಕೊಂದು ಬೆಲೆ ಇರುತ್ತೆ. ಇದು ನನ್ನ ಹತ್ರ ಇದೆ, ಅದಕ್ಕೆ ಅಹಂಕಾರ ಪಡ್ತಾ ಇದ್ದೀನಿ, ಓಕೆ, ಒಂದು ಸ್ವಲ್ಪ ಏನೋ ಮೇಂಟೈನ್ ಆಯ್ತದೆ ಅಹಂಕಾರ ಪಡ್ತಾ ಇದ್ರು ಕೂಡ. ಅದಕ್ಕೂ ಪಡಬಾರ್ದು ಆಕ್ಚುಲಿ. ಭೌತಿಕ ಪ್ರಕಾರ, ನಮ್ಮ ಆಧ್ಯಾತ್ಮಿಕ ಪ್ರಕಾರ ನೋಡಿದ್ರೆ ಓಕೆ, ಇದ್ರು ಏನೋ ಅಹಂಕಾರ ಪಡ್ತಾ ಇದ್ರು ಓಕೆ ಅನ್ಕೋಬೋದು. ಅಪ್ಪ ನನ್ನ ಹತ್ರ ಇಷ್ಟೊಂದು ಜನ ಇದ್ದಾರೆ, ಓಕೆ, ಇದ್ರೆ ನಾನು ನನ್ನ ಹತ್ರ ಇಷ್ಟು ಜನ ಅಹಂಕಾರ ಪಡ್ತಾ ಇದ್ರೆ ಓಕೆ, ಒಪ್ಕೊಳ್ಳೋಣ. ನನ್ನ ಹತ್ರ ಇಷ್ಟೊಂದು ಐಶ್ವರ್ಯ ಇದೆ, ಐಶ್ವರ್ಯ ಇದ್ರೆ ಅಹಂಕಾರ ಪಡ್ತಾ ಇದ್ದೀನಿ, ನನ್ನ ಹತ್ರ ಇದೆ ಅಂತ ಏನೋ ಒಂದು ಬೆಲೆ, ಒಪ್ಕೊಳ್ಳೋಣ. ಆದ್ರೆ ನನ್ನ ಹತ್ರ ಏನೂ ಇಲ್ದಿರ, 10 ರೂಪಾಯಿ ಇಲ್ಲ, ನನ್ನ ಹತ್ರ 1 ಕೋಟಿ ರೂಪಾಯಿ ಇದೆ ಅಂತ ಅಹಂಕಾರ ಪಟ್ರೆ ಏನಿರುತ್ತೆ ಇದಕ್ಕೆ ಬೆಲೆ? ಅದಕ್ಕೆ ಬೆಲೆನೇ ಇಲ್ಲ. ತುಂಬಾ ನಗೆ ಪಾಟ್ಲಿಗೂ ಆಗ್ತೀವಿ. ಮತ್ತೆ ಅಕಸ್ಮಾತ್ ತೋರ್ಸಪ್ಪ ನಿನ್ನ ಹತ್ರ ಒಂದ್ ಇದ್ರೆ ಅಂತಂದ್ರೆ ಏನ್ ಹೇಳ್ತೀವಿ ಅವಾಗ? ಅಂತ ಟೈಮಲ್ಲಿ ಹೆಂಗಿರುತ್ತದು? ನನ್ನ ಹತ್ರ ಏನು ಇಲ್ಲದೆ ಅಹಂಕಾರ ಪಡ್ತಾ ಇದ್ರೆ ತುಂಬಾ ಅದು ಏನಾಗ್ತಾ ಇದೆ, ನಗೆ ಪಾಟ್ಲಿಗೆ ಆಗುತ್ತೆ. ಅಂದ್ರೆ ನನ್ನ ಹತ್ರ ಇದ್ದು ಅಹಂಕಾರ ಪಡ್ತಾ ಇದ್ರೆ ಓಕೆ, ಏನೋ ಒಂದು ರೀತಿ ಮೇಂಟೈನ್ ಆಗುತ್ತೆ. ಅಕಸ್ಮಾತ್ ಇಲ್ದಿರೇ ಪಡ್ತಾ ಇದ್ರೆ ಅದು ತುಂಬಾ ಅಧ್ವಾನ ಆಗುತ್ತೆ. ಇಲ್ಲಿ ದುರ್ಯೋಧನ ಕತೆ ಹಿಂಗೆ ಆಗ್ತಾ ಇರೋದು. ಅವನ ಹತ್ರ ಅಹಂಕಾರ ಪಡಕ್ಕೆ ಏನೂ ಇಲ್ಲ. ನಿಜಕ್ಕೂ ನೋಡಿದ್ರೆ ಅವನಿಗೆ ಅಹಂಕಾರ ಪಡಕ್ಕೆ ಏನು ಇದೇ ಇಲ್ಲ, ಕಾರಣನೇ ಇಲ್ಲ. ಆದ್ರೂ ಕೂಡ ನನ್ನ ಹತ್ರ ಇಲ್ಲ, ಎಲ್ಲ ಇದೆ ಅಂತ ಕೊಚ್ಕೋತಾ ಇದ್ದಾನೆ. ಹೆಂಗೆ? ಇದಕ್ಕೆ ಕಾರಣ ಹೆಂಗೆ ಹೇಳ್ತೀವಿ? ಇದಕ್ಕೆ ರೀಸನ್ ಹೆಂಗೆ? ಇಲ್ಲಿ ನೋಡಿ, ಅವನು ಯಾರಿದ್ದಾರೆ ಅಂತ ಅವನಿಗೆ ಜಾಸ್ತಿ ಅಹಂಕಾರ ಇದೆ, ಅವನಿಗೆ ಜಾಸ್ತಿ ಧೈರ್ಯ ಇದೆ. ಭೀಷ್ಮ, ದ್ರೋಣ, ಕರ್ಣ, ಇವ್ರು 3 ಜನ ಇದ್ದಾರೆ ನನ್ನ ಕಡೆ ಅಂತ ಅವನಿಗೆ ತುಂಬಾ ಅಹಂಕಾರ ಪಡ್ತಾ ಇದ್ದಾನೆ. ಅವ್ನು ತುಂಬಾ ಕೊಚ್ಕೋತಾ ಇರೋದು, ಅವನಿಗೆ ತುಂಬಾ ಧೈರ್ಯ ಇರೋದು ಇವ್ರು 3 ಜನ ನಂಬ್ಕೊಂಡು. ಇವ್ರು 3 ಜನ ಯಾವ ತರ ಇದ್ದಾರೆ ನೋಡೋಣ ಒಂದ್ ನಿಮಿಷ. ಇವ್ರು 3 ಜನ ದುರ್ಯೋಧನ ಕಡೆ ಇದ್ ಮಾಡ್ತಾರ, ಸಪೋರ್ಟ್ ಕೊಡ್ತಾ ಇದಾರ, ಇಲ್ಲ ಬೇರೆ ತರ ಇದಾರ? ಇವ್ರ ಆಂತರ್ಯ ಬೇರೆ ತರ ಇದೆ, ಮೇಲ್ಗಡೆ ಮಾತ್ರ ಯುದ್ಧ ಮಾಡ್ತಾ ಇದಾರ, ಇವ್ರು ನಿಜಕ್ಕೂ ಯುದ್ಧ ಮಾಡ್ತಾ ಇದಾರ, ಇವನ್ ಕಡೆ ಇದಾರ ಅಂತ ನೋಡಿದ್ರಾದ್ರೆ ತಾವು
ದ್ರೋಣಾಚಾರ್ಯರು ಫಸ್ಟ್ ಭೀಷ್ಮ ತಗೊಂಡ್ರೆ, ಭೀಷ್ಮಾಚಾರ್ಯರು ಯುದ್ಧಕ್ಕೆಲ್ಲ ಮುಂಚೆ ಒಂದು ಸಪ್ತಾಹ ಮಾಡಿರ್ತಾರೆ. ಏನು ಇವನ್ ಕಡೆನೆ ಸಿಂಹಾಸನ ಕಡೆನೆ ಇದ್ದಾರೆ, ಇಲ್ಲ ಅಂತಲ್ಲ. ಸಿಂಹಾಸನ ಮೇಲೆ ಯಾರು ಕೂತ್ಕೋತಾರೋ ಈ ಸಿಂಹಾಸನ ಮೇಲೆ ಅವ್ರಿಗೆ ನಾನು ಹೆಲ್ಪ್ ಮಾಡ್ತೀನಿ ಅನ್ನೋ ಇದು ದ್ರೋಣಂಗೂ ಭೀಷ್ಮರಿಗೂ ಇರುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಯಾವಾಗ ಪಾಂಡವರದ್ದು ಅವ್ರ ಧರ್ಮನ ನೋಡ್ಬಿಟ್ಟು ಭೀಷ್ಮ ಮತ್ತೆ ದ್ರೋಣ ಏನ್ ಸಪ್ತಾಹ ಮಾಡಿರ್ತಾರೆ ಅಂದ್ರೆ, ಹಿಂದೆನೆ ಸುಮಾರು ಇದಕ್ಕಿಂತ ಮುಂಚೆನೆ ನಾನು ಪಾಂಡವರ ಸೈನ್ಯದಲ್ಲಿ ಯಾರಿದ್ದಾರೆ ಎಲ್ಲರನ್ನೂ ಬೇಕಾದ್ರೆ ಕೊಲ್ತೀನಿ, ಆದ್ರೆ ಪಾಂಡವರ 5 ಜನನ ನಾನು ಕೊಲ್ಲಲ್ಲ ಅಂತ ಶಪಥ ಮಾಡಿರ್ತಾರೆ. ಭೀಷ್ಮನು ಕೂಡ ದ್ರೋಣನು ಕೂಡ ಇಬ್ರು ಶಪಥ ಮಾಡಿರ್ತಾರೆ, ಬೇಕಾದ್ರೆ ನಾನು ಪಾಂಡವರ ಸೈನ್ಯನ ನಾಶ ಮಾಡ್ತೀನಿ, ಆದ್ರೆ ಪಾಂಡವ್ರನ್ನ ಕೊಲ್ಲಲ್ಲ. ಯಾಕೆಂದ್ರೆ ಪಾಂಡವರು ತುಂಬಾ ಧರ್ಮಾತ್ಮರು. ಅವ್ರನ್ನ ಕೊಲ್ಲೋದು ಅಪರಾಧ ಆಗುತ್ತೆ, ತುಂಬಾ ಅಪರಾಧ ನಾವು ಧರ್ಮ ವಿರುದ್ಧ ಹೋರಾಡ್ತಾ ಇದ್ರು ಕೂಡ, ಧರ್ಮಕ್ಕೆ ವಿರುದ್ಧವಾಗಿ ಹೋರಾಡ್ತಾ ಇದ್ರು ಕೂಡ ಪಾಂಡವ್ರನ್ನ ನಾನು ಹತ್ಯೆ ಮಾಡಲ್ಲ ಅಂತ ಶಪಥ ಮಾಡಿರ್ತಾರೆ. ಯಾರು? ಭೀಷ್ಮ ಮತ್ತೆ ದ್ರೋಣ. ಇದು ದುರ್ಯೋಧನ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ದುರ್ಯೋಧನ ಏನ್ ಮಾಡ್ತಾ ಇದ್ದಾನೆ, ಅದು ಮರ್ತೋಗಿದೆ ಒಂದು, ಮತ್ತೆ ಇಲ್ಲ ಸಂದರ್ಭ ಚೇಂಜ್ ಆಗಿರ್ಬೇಕು, ನನ್ನ ಕಡೆ ಯುದ್ಧ ಮಾಡ್ತಾವ್ರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಸೊ ಈ ಇಬ್ರನ್ನ ನಂಬ್ಕೊಂಡು, ಇಬ್ರು ಅದೇ ತರ ಹೇಳಿರ್ತಾರೆ, ಇವ್ರಿಬ್ರನ್ನ ನಂಬ್ಕೊಂಡು ಇವಾಗ ದುರ್ಯೋಧನ ಅಹಂಕಾರ ಪಡಕ್ಕೆ ಚಾನ್ಸ್ ಇದೆಯಾ? ಅಕಸ್ಮಾತ್ ತುಂಬಾ ಬುದ್ಧಿಯಿಂದ ಯೋಚನೆ ಮಾಡಿದ್ರೆ ದುರ್ಯೋಧನ ಏನಾಗ್ತಿತ್ತು, ಇವ್ರನ್ನ ನಂಬ್ಕೊಂಡು ಯುದ್ಧನೇ ಮಾಡ್ತಿರ್ಲಿಲ್ಲ ಅವ್ನು. ಯಾಕೆಂದ್ರೆ ದುರ್ಯೋಧನ ಗೆಲ್ಬೇಕಾದ್ರೆ ಸೈನ್ಯ ಸಾಯ್ಬೇಕಾ, ಪಾಂಡವ್ರು ಸಾಯ್ಬೇಕಾ? ಪಾಂಡವ್ರು ಸಾಯ್ಬೇಕು, ಪಾಂಡವ್ರ ಹತ್ಯೆ ಆಗ್ಬೇಕು. ಸೈನ್ಯ ಬೇಕಾದ್ರೆ ಹಂಗೆ ಓದ್ಕೊಳ್ಳಿ, ಪಾಂಡವ್ರು ಇವ್ನ ಸೆರೆ ಸಿಕ್ತಟ್ಕೆ ಅವ್ರು ಸೋತಂಗೆನೆ. ಧರ್ಮರಾಯನ ಸೆರೆ ಹಿಡಿದ್ಬಿಟ್ರೆ ರಾಜನ್ನ, ಅವ್ರು ಸೋತಂಗೆನೆ. ಸೊ ಅಂಥದ್ರಲ್ಲಿ ಬರೀ ಪಾಂಡವ್ರನ್ನ ಹತ್ಯೆ ಮಾಡಿದ್ರೆ ಸಾಕಾಗಿದ್ದು ಗೆದ್ಬಿಡ್ತಾರೆ. ಆದ್ರೆ ಇವ್ರು ಸಪ್ತ ಮಾಡಿರೋದೇನು, ಪಾಂಡವ್ರನ್ನ ನಾನು ಸಾಯಿಸಲ್ಲ ಅಂತ. ಸೈನ್ಯ ಬೇಕಾದ್ರೆ ಎಷ್ಟು ಬೇಕಾದ್ರೆ ಸಾಯಿಸ್ತೀನಿ ಅಂತ. ಸೈನ್ಯ ಸಾಯಿಸ್ಕೊಂಡ್ರೆ ಏನ್ ಪ್ರಯೋಜನ, ಇವ್ರು ಸಾಯಿಸ್ತೀರಾ? ಸೊ ಇಲ್ಲಿ ದುರ್ಯೋಧನ ಯಾರನ್ನ ನಂಬ್ಕೊಂಡು ಯುದ್ಧ ಮಾಡಿ ಅಹಂಕಾರ ಪಡ್ತಾ ಇದ್ದಾನೆ, ನನಗೆ ಭೀಷ್ಮ ಇದ್ದಾನೆ, ದ್ರೋಣ ಇದ್ದಾನೆ. ಕರ್ಣನ ವಿಚಾರ ಮುಂದೆ ಬರುತ್ತೆ. ಭೀಷ್ಮ ದ್ರೋಣ ಇದ್ದಾರೆ, ನಾನು ಗೆಲ್ತೀನಿ. ಈ ಅಹಂಕಾರಕ್ಕೆ ಏನಾರ ಬೆಲೆ ಇದೆಯಾ? ಇಲ್ಲ. ಈ ತರ ಅಹಂಕಾರನ ನಾವು ಯಾವತ್ತು ಪಡಬಾರ್ದು. ನಮ್ಮ ಹತ್ರ ಇದ್ರೆ ಓಕೆ, ಸ್ವಲ್ಪ ಏನಾರಪ್ಪ ಹೌದಪ್ಪ, ಒಬ್ಬ ಹೇಳ್ತಾನೆ 16 ರೌಂಡ್ ಜಪ ಮಾಡಿದೆ, ಓಕೆ ಎಲ್ಲ ನೋಡಿದಾರೆ, ಓಕೆ ಆಯ್ತಪ್ಪ ನೀನು 16 ರೌಂಡ್ ಮಾಡಿದ್ಯಾ, ಓಕೆ ನೀನು ಅಹಂಕಾರ ಪಡ್ತಾ ಇದೆಯಾ, ಪರವಾಗಿಲ್ಲ, ನೀನು ಅಹಂಕಾರ ಪಡಿದ ತಕ್ಕನಾಗಿ ನೀನು ಮಾಡಿದೆ ಅಂತ. ನೀನು ಬೆಳಿಗ್ಗೆ ಎದ್ದೇ ಇಲ್ಲ, ಯಾರು ಮಾಡಿರೋದು ನೋಡಿಲ್ಲ, ನಾನು 16 ರೌಂಡ್ ಜಪ ಮಾಡಿದೆ ಅಂತ ಅಂದ್ಕೊಂಡ್ರೆ ನೀವು ಈ ಕಡೆ ಮಣಿ ಮುಂದೆ ಹೋಗಿಲ್ಲ, ಸಾಕ್ಷಿ ಮಣಿ ಮುಂದೆ ಹೋಗಿಲ್ಲ, ಇದ್ದಂಗೆ ಯಾವೆ ನಾನು 16 ಮಾಡಿದೆ ಅಂತಂದ್ರೆ ನೀವು ಹೇಳ್ತಾ ಇದ್ರೆ ನಂಬಕ್ಕಾಗತ್ತಾ? ಇಲ್ಲ. ಅದಕ್ಕೇನಂತೀವಿ, ಹೋಗಿ ಸುಮ್ಮನೆ ಮಲಿಕೊ, ನೀನು ಯಾಕೆ ಸುಮ್ಮನೆ ಹಿಂಗೆ ಇಲ್ದೇ ಅದು ಹೇಳಿ, ಸುಮ್ಮನೆ ಈ ಮಾಡಿಲ್ದೇ ಇರೋದು ಮಾಡಿದೆ ಅನ್ಕೊಂಡು ಯಾಕೆ ಹಿಂಗೆ ಆಡ್ತಾ ಇದೆಯಾ, ಹೋಗಿ ಮಲಿಕೋ, ಇಲ್ಲ ಏನಾರು ಒಂದು ಮಾಡೋ, ಸುಮ್ಮನೆ ಯಾಕೆ ಹಿಂಗೆ ಸುಳ್ಳು ಹೇಳ್ತೀಯಾ ಅಂತ ಹೇಳ್ತಾ ಇರ್ತಾನೆ. ಒಂಥರ ನಗೆ ಪಾಟ್ಲು ಗುರಿ ಆಗ್ತಾನೆ. ಒಂಥರ ಅವನ ಮ್ಯಾತ್ ಮೇಲೆ ಇನ್ನೊಂದ್ಸರಿ ವಿಶ್ವಾಸನೇ ಬರಲ್ಲ ಆ ಥರ ಮಾಡಿದಾಗ. ಇಲ್ಲಿ ದುರ್ಯೋಧನ ಪರಿಸ್ಥಿತಿ ಹಂಗೆ ಆಯ್ತಾ ಇರೋದು. ಏನು ಇಲ್ದೇ ಇರೋದನ್ನ ನನ್ನ ಹತ್ರ ಇದೆ ಅನ್ಕೊಂಡವನು, ನಾನು ಗೆಲ್ತೀನಿ ಅಂತ ಇಷ್ಟೊಂದು ಸೈನ್ಯದ ಮುಂದೆ ನಿಲ್ಸ್ಕೊಂಡಿದ್ದಾನೆ. ಅದೇ ಇವರಿಬ್ರದ ಕರ್ಣನ ಮೇಲೆ ತುಂಬಾ ವಿಶ್ವಾಸ. ಇನ್ನ ಭೀಷ್ಮನಿಗಿನ್ನ ದ್ರೋಣನಿಗಿನ್ನ ಕರ್ಣನ ಮೇಲೆ ವಿಶ್ವಾಸ ಜಾಸ್ತಿ. ಯಾಕೆ ಕರ್ಣನ ಮೇಲೆ ವಿಶ್ವಾಸ ದುರ್ಯೋಧನ್ಗೆ? ಎಲ್ಲಾರ್ದು ಇದು ಮುಗಿಯಿತಲ್ಲ, ಯುದ್ಧಾಭ್ಯಾಸ, ಅವ್ರದ್ದು ಶಸ್ತ್ರಾಭ್ಯಾಸ ಮುಗಿಯಿತಲ್ಲ, ಅವಾಗ ದ್ರೋಣಾಚಾರ್ಯರು ಒಂದು ಏರ್ಪಾಡು ಮಾಡ್ತಾರೆ. ಗೊತ್ತಿರೋದು ನಿಮ್ಗೆ, ಒಂದು ಶಸ್ತ್ರದ್ದು ಯಾರ್ಯಾರು ಎಷ್ಟೆಷ್ಟು ನೈಪುಣ್ಯತೆ ಪಡೆದಿದ್ದಾರೆ ಅವ್ರ ಶಸ್ತ್ರ ಸುಮ್ಮನೆ ಅವ್ರದ್ದು ಇದು ಮಾಡೋದು, ಯುದ್ಧ ಥರ ಅಲ್ಲ, ಯಾರು ಕಾಂಪಿಟೇಷನ್ ಅಲ್ಲ, ಅವ್ರ ಶಸ್ತ್ರ ತೋರ್ಸೋದು. ಯಾರ್ಯಾರು ಏನೇನು ಕಲ್ತಿದ್ರು ಹೇಳಪ್ಪ ಅಂತ ಹೇಳ್ತೀವಲ್ಲ ನಾವೆಲ್ಲ ಲಾಸ್ಟ್ಗೆ, ವರ್ಷದ ಕೊನೆಯಲ್ಲಿ. ನೋಡಪ್ಪ ನೀನು ಕಲ್ತಿರೋದೆಲ್ಲ ಹೇಳು, ಇಲ್ಲ ಕರಾಟೆ ಪ್ರಾಕ್ಟೀಸ್ ಮಾಡೋ. ಇಡೀ ಕುರುವಂಶನ ಒಂದ್ ಕಡೆ ಬಂದಿರುತ್ತೆ. ಸೊ ಎಲ್ಲಾರು ಅವ್ರವ್ರ ಪ್ರದರ್ಶನ ತೋರಿಸ್ತಾ ಇರ್ತಾರೆ. ಎಲ್ಲಿಂದ ಕರ್ಣ ಬಂದ್ಬಿಡ್ತಾನೆ. ಕರ್ಣ ಬಂದ್ಬಿಟ್ಟು ಅವನು ನಾನು ತೋರಿಸ್ಬಿಡ್ತಾನೆ. ಸರಿ ಆಯ್ತಪ್ಪ ತೋರಿಸು, ಏನೋ ನಡೀತಾ ಐತೆ, ಇದು ಕುರುವಂಶದವ್ರದ್ದು, ಪರವಾಗಿಲ್ಲ ನೀನು ತೋರಿಸು ಅಂದ್ಬಿಟ್ಟು, ಅವ್ನು ಕುರುವಂಶ ಅಲ್ಲ ಬೇರೆ ಕಡೆಯಿಂದ ಬಂದವನು ಅಂದ್ಬಿಟ್ಟು ಓಕೆ ತೋರಿಸು ಅಂದ್ಬಿಡ್ತಾರೆ. ಕರ್ಣ ಅರ್ಜುನಿಗಿನ ಚೆನ್ನಾಗಿ ತೋರಿಸ್ಬಿಡ್ತಾನೆ. ಅಲ್ಲಿ ತೋರಿಸ್ಬೇಕ, ಕರ್ಣ ಎಲ್ಲ ಕಲೆಯನ್ನು ತೋರಿಸಿರ್ತಾನೆ, ಅವ್ನು ಬಂದಿದ್ನಲ್ಲ ಅರ್ಜುನ. ಕರ್ಣ ತೋರಿಸ್ಬೇಕಾದ್ರೆ ಅರ್ಜುನಿಗಿನ ಚೆನ್ನಾಗಿ ತೋರಿಸ್ಬಿಡ್ತಾನೆ. ಚೆನ್ನಾಗಿ ತೋರಿಸ್ಬಿಟ್ಟಾಗ ಮಾತುಕತೆ ಆಗಲ್ಲಿ ನೀನ್ ಯಾರು ಅಂತ ಬರುತ್ತೆ, ಈ ತರ ಸುತ್ತಮುತ್ತ ಚಾನ್ಸ್ ಇಲ್ಲ, ಇವನೇ ಅರ್ಜುನ ಎದುರಿಸಕ್ ಸರಿಯಾದಂತ ವ್ಯಕ್ತಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾನೆ, ಅವನಿಗೆ ಅಂಗರಾಜ್ಯ ಸ್ವಲ್ಪ ರಾಜ್ಯ ಕೊಟ್ಟು ಇವನು ರಾಜ ಅಂತ ಘೋಷಣೆ ಮಾಡ್ಬಿಡ್ತಾನೆ ಅಲ್ಲೇನೆ.
ಅಂಗರಾಜ್ಯ ಅಧಿಪತಿ ಅಂಗರಾಜ್ಯಕ್ಕೆ ರಾಜ ಇರುತ್ತೆ, ಒಂದು ಅಂಗರಾಜ್ಯ ಅಂತ. ಅದನ್ನ ಕರ್ಣಂಗೆ ಕೊಟ್ಟು ಇದು ತನ್ನ ಒಳಗಡೆ ಹಾಕೊಂಡ್ಬಿಡ್ತಾನೆ. ಯಾರು? ದುರ್ಯೋಧನ ಕರ್ಣನ ಹಾಕೊಂಡ್ಬಿಡ್ತಾನೆ. ಸೊ ಅವತ್ತಿಂದ ಕರ್ಣ ದುರ್ಯೋಧನ ಬಲೆಗೆ ಬಿದ್ದುಬಿಟ್ಟು ದುರ್ಯೋಧನ ಹೇಳ್ದಂಗೆನೆ ಕೇಳ್ತಾ ಇರ್ತಾನೆ. ಸೊ ಇಲ್ಲಿ ಕೇಳ್ತಾ ಇರ್ತಾನೆ ಕರೆಕ್ಟು, ಎಲ್ಲ ಅವ್ನು ಹೇಳ್ದಂಗೆ ಮಾಡ್ತಾ ಇರ್ತಾನೆ. ಅವ್ನು ನಂಬ್ಕೊಂಡು ಅವನ ಮೇಲೆ ತುಂಬಾ ವಿಶ್ವಾಸ ಇರುತ್ತೆ. ಯಾರಿಗೆ? ದುರ್ಯೋಧನಿಗೆ. ಕರ್ಣ ನನ್ನ ಕಡೆ ಜಯ ತಂದ್ಕೊಡ್ತಾನೆ ಅಂತ ತುಂಬಾ ವಿಶ್ವಾಸ ಇರುತ್ತೆ. ಅದು ನಿಜ ಕೂಡ, ಯಾಕೆಂದ್ರೆ ಅವ್ನಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಎಲ್ಲ ಕಲೆ ಗೊತ್ತಿರುತ್ತೆ. ಬಟ್ ಅವನಿಗೆ ಶಾಪ ಬಟ್ ಬೇರೆ ಬೇರೆ ಇದ್ಕೊಂಡು ಅವನು ಗೆಲ್ಲಕ್ಕಾಗೋದಿಲ್ಲ ಅಷ್ಟೇ ಅರ್ಜುನನ್ನ. ಸೊ ಅದ್ರ ಕೆಟ್ಟ ಭಾವನೆ ಅವನ್ ಗೆದ್ದಿದ್ದು. ಆ ಹಸುರಂದು ಆವೇಶ ಅವನಿಗೆ. ಸೂರ್ಯಪುತ್ರನೇ ಅವನು, ಸೂರ್ಯನಿಂದ ಬಂದವನೇ. ಬಟ್ ಅಸುರ ಪ್ರವೃತ್ತಿ ಇರುತ್ತೆ ಅವನಿಗೆ, ಹಸುರಂದು ಸ್ವಲ್ಪ ಅಂಶ ಇರುತ್ತೆ ಅವನಿಗೆ. ಅದರಿಂದ ಅವನು ಕೆಲವೊಂದ್ಸರಿ ಹಸುರ ಪ್ರವೃತ್ತಿ ಆಗೋದು, ಮತ್ತೆ ಕೃಷ್ಣ ಕರೆದ್ರೂ ಬರ್ದೇ ಇರೋದು, ದುರ್ಯೋಧನ ಕಡೆ ಸಪೋರ್ಟ್ ಮಾಡೋದು ಹಸುರ ಪ್ರವೃತ್ತಿಯಿಂದ ಅವನಿಗೆ. ಬಟ್ ಒಳ್ಳೆಯವನೇ, ಕರ್ಣ ಒಳ್ಳೆಯವನು ಮೂಲತಃ. ಆದ್ರೆ ಹಸುರ ಪ್ರವೃತ್ತಿ ಇದ್ದಿಂದ ಅವನು ಹಸುರನ ತರ ಆಡ್ತಿರ್ತಾನೆ. ಬಟ್ ಇಲ್ಲಿ ನಾವು ಹಸುರ ಅಂತ ಅನ್ಕೊಬೇಕು. ಅವ್ನು ಮಾಡ್ತಾರೆ ಹ್ಯಾಬಿಟಿಂದ ತಾನೇ. ಅವ್ನು ಎಷ್ಟೇ ಒಳ್ಳೆಯವನಾದ್ರೂ ಅದಕ್ಕೆ ಬೆಲೆ ಇಲ್ಲ. ಅವನು ಮಾಡ್ತಾರೆ ಕಾರ್ಯದಿಂದ ಅವನು ಒಳ್ಳೆ ವ್ಯಕ್ತಿ ಕೆಟ್ಟ ವ್ಯಕ್ತಿ ಅಂತ ತಿಳ್ಕೊಬೋದು. ಸೊ ಅದೇ ತರ ಇಲ್ಲಿ ಕರ್ಣ ಏನ್ ಮಾಡ್ತಾನೆ, ಸಂದರ್ಭ ಬಂದಾಗ ಏನಾಗುತ್ತೆ ಗೊತ್ತಾ? ಯುದ್ಧಕ್ಕಿಂತ ಮುಂಚೆ ದುರ್ಯೋಧನ ಭೀಷ್ಮರ ಹತ್ರ ಎಲ್ಲ ತುಂಬ ಸಭೆಯಲ್ಲಿ, ಯುದ್ಧಕ್ಕಿಂತ ಮುಂಚೆ ಕೌರವರ ಸಭೆ ನಡೀತಾ ಇರುತ್ತೆ. ಭೀಷ್ಮ ತಾತ, ನಮ್ಮ ಕಡೆ ಯಾರ್ಯಾರು ಒಳ್ಳೆ ಯೋಧರಿದ್ದಾರೋ ಹೇಳು ಅಂತ ಹೇಳಿರ್ತಾನೆ. ಯಾರ್ಯಾರು ಹೆಂಗೆ ಯುದ್ಧ ಮಾಡ್ತಾರೆ, ಅವ್ರ ಕೌಶಲ್ಯ ಏನು, ಯಾರ್ಯಾರಿಗೆ ಎಂತೆಂಥ ಪೊಸಿಷನ್ ಕೊಡ್ಬೋದು ನಾವು, ಹೇಳು ಅಂತ ಹೇಳ್ತಾನೆ. ಭೀಷ್ಮರು ಪ್ರತಿಯೊಬ್ಬರನ್ನು ಹೇಳ್ಕೊಬರ್ತಾರೆ. ದ್ರೋಣ ಈ ಥರ ಹೋರಾಟ ಮಾಡ್ತಾರೆ, ನಮ್ಗೆ ಈ ಥರ ದೊಡ್ಡ ಯೋಧ ಇವ್ರನ್ನ ಸೋಲ್ಸೋರು ಯಾರಿಲ್ಲ, ಹಿಂಗೆ ಹೇಳ್ಕೊಬರ್ತಾರೆ. ಎಲ್ಲರೂ ಯಶ್ವತ್ಥಾಮ ಹಿಂಗೆ ಎಲ್ಲಾರನ್ನೂ ಹೇಳ್ಕೊಬರ್ತಾನೆ. ಲಾಸ್ಟ್ ಕರ್ಣನ ಹತ್ರ ಬಂದ್ಬಿಟ್ಟು ಇವನು ಅರ್ಧ ರತಿ ಅಂದ್ಬಿಡ್ತಾರೆ. ಅರ್ಧ ರತಿ ಅಂದ್ರೆ ಇವನು ಒಬ್ಬ ರತಿ ಮೇಲೆ ಇವ್ರು ಆಡಕ್ಕೆ ಯೋಗ್ಯತೆ ಇಲ್ಲ ಹಿಂಗೆ ಅಂದ್ಬಿಡ್ತಾರೆ ಭೀಷ್ಮ ಡೈರೆಕ್ಟ್ ಆಗಿ. ತುಂಬ ಸಭೆಯಲ್ಲಿ, ಕೌರವರಿದ್ದಂಥ ಸಭೆಯಲ್ಲಿ. ಅರೆ ಎಲ್ಲರೂ ಆಶ್ಚರ್ಯ ಆಗುತ್ತೆ, ಏನ್ ತಾತ ಈ ತರ ಹೇಳ್ತಾ ಇದ್ದೀರಾ? ಕರ್ಣ ನೋಡಿದ್ರೆ ಹಿಂದೆ ಕಡೆ ಕರ್ಣ ಎಷ್ಟೊಂದು ವಿಜಯ ಮಾಡ್ಕೊ ಬಂದು ಸಂಪತ್ನ ಕೊಟ್ಟಿರ್ತಾನೆ ದುರ್ಯೋಧನ್ಗೆ. ಈ ತರ ಅವಾಗ ಎಲ್ಲಾ ಕೈಲೂ ಶಭಾಷ್ ಅನ್ಸ್ಕೊಂಡಿರ್ತಾನೆ. ಅಂತವನ್ನ ಹೋಗ್ಬಿಟ್ಟು ಅರ್ಧ ರತಿ ಅಂತಿದಿರಲ್ಲ, ಹೆಂಗೆ? ಅರ್ಧ ರತಿ ಅಂತಂದ್ರೆ ಒಬ್ಬ ರತಿ ಮೇಲೆ ಇವನ್ಗೆ ಹೋರಾಟಕ್ಕೆ ಯೋಗ್ಯತೆ ಇಲ್ಲ ಅನ್ಬಿಡ್ತಾರೆ. ಹೆಂಗಿದು ಸಾಧ್ಯ ಅಂದ್ಬಿಟ್ಟು ದುರ್ಯೋಧನ ಕೇಳಿದಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ನೋಡಿ ಇವನು ನಮ್ಮ ಗುರು ಪರಶುರಾಮದು ಶಿಷ್ಯ. ಪರಶುರಾಮ ಇವ್ರಿಗೂ ಗುರುನೇ. ಯಾರಿಗೆ? ಭೀಷ್ಮರಿಗೂ ಗುರುನೇ, ಕರ್ಣಗೂ ಗುರುನೇ. ಪರಶುರಾಮ್ ಗುರು ಶಿಷ್ಯ ಇವನು. ಇವನ್ಗೆ ಒಂದು ಪರಶುರಾಮ ಗುರುಗಳು ಇವನ್ಗೆ ಒಂದು ಶಾಪ ಕೊಟ್ಟಿದ್ದಾರೆ. ಏನಂತ, ಇವನು ಸ್ಪರ್ಧೆ ಮಾಡಿನಾರ ಯಾರ ಜೊತೆನಾರ ಹೇಳಿದ್ರೆ ಇವನ್ಗೆಲ್ಲ ಮಂತ್ರ ಮರ್ತೋಗ್ಬಿಡು. ಸ್ಪರ್ಧೆ ಇಲ್ದ್ರ ಬರೀ ಅವಾಗ ತೋರ್ಸುದಲ್ವಾ ಬಿಲ್ವಿದ್ದೆ. ಅವಾಗ ಯಾಕೆ ಎಲ್ಲಿ ಸ್ಪರ್ಧೆ ಇರ್ಲಿಲ್ಲ, ಸುಮ್ನೆ ಅವನು ಪ್ರದರ್ಶನ ಮಾಡ, ಅದಕ್ಕೆ ಮೇಲೆ ಏನಾರು ಅರ್ಜುನನ್ ಜೊತೆಲೋ ಯಾರ ಜೊತೆಲಿ ಇಳಿದು ಸೋಲಿಸ್ಬೇಕು ಅಂತ ಏನಾರು ಯುದ್ಧ ಮಾಡಿದ್ರೆ ಇವನ್ಗೆಲ್ಲ ಮರ್ತೋಗ್ಬಿಡುತ್ತೆ ಅಂತ ಶಾಪ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಯುದ್ಧದಲ್ಲಿ ಸ್ಪರ್ಧೆನೆ ಮಾಡ್ಬೇಕು ಎಲ್ಲರ ಜೊತೆ. ಸುಮ್ನೆ ಹೋರಾಟ ಹೆಂಗ್ ಮಾಡಕ್ಕಾಗುತ್ತೆ? ಸ್ಪರ್ಧೆಯಿಂದನೇ ಮಾಡ್ಬೇಕು ನೀವು. ಸೊ ಇವನು ಯುದ್ಧ ಸಂದರ್ಭ ಬಂದಾಗ ಇವನ್ಗೆ ಏನಿರಲ್ಲ, ಇವನ್ಗೆಲ್ಲ ಮರ್ತೋಗುತ್ತೆ, ಇವನ್ ಏನು ಪ್ರಯೋಜನ ಇಲ್ಲ ಅನ್ಬಿಡ್ತ. ಇದು ಕರ್ಣಂಗೆ ತುಂಬಾ ಹರ್ಟ್ಬಿಟ್ಟು ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಇದನ್ನ ಬಿಡಿಸಿ ಹೇಳಿದ ತಕ್ಷಣ ಎಲ್ಲರಿಗೂ ಸ್ವಲ್ಪ ಇದಾಗುತ್ತೆ. ಕರ್ಣಂಗ್ ದುರ್ಯೋಧನ ಮಾತ್ರ ವಿಶ್ವಾಸ. ಇಲ್ಲಿ ಯಾವಾಗ ಭೀಷ್ಮ ಮತ್ತೆ ದ್ರೋಣ ಆತರ ಆಯ್ತಲ್ಲ, ಮಾಡಲ್ಲ ಆನ್ ಮಾಡ್ಬಿಟ್ಟು ಬರಕ್ಕೆ ಹೇಳಪ್ಪ. ಈಗ ಆನ್ ಮಾಡ್ಕೊ, ಬರುತ್ತೆ. ಭೀಷ್ಮ ಮತ್ತೆ ದ್ರೋಣಂದು ಈ ತರ ಆಯ್ತು. ಕರ್ಣಂದು ಯಾವಾಗ ಕರ್ಣ ಆತರ ಅನ್ನೋ, ಕರ್ಣ ಏನ್ ಮಾಡ್ತಾನೆ, ಎಲ್ಲಿವರೆಗೂ ಗೊತ್ತಾಯ್ತು ನಮ್ಗೆ, ಕರ್ಣ ದುರ್ಯೋಧನ್ ಕಡೆ ಹೋರಾಟ ಮಾಡ್ತಾ ಇದ್ರು ಕೂಡ ಭೀಷ್ಮಾಚಾರ್ಯರು ಕರ್ಣನ ಯಾವಾಗ ಸ್ವಲ್ಪ ಆತರ ಹೇಳ್ಬಿಡ್ತಾರೋ ಅವಾಗ, ಪ್ರಭು ಒಂದ್ ನಿಮಿಷ ವಾಲ್ಯೂಮ್ ಕಡಿಮೆ ಆಗದೆ, ಕೇಳಿಸ್ತಾ ಇಲ್ಲ ಪ್ರಭು. ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಿ, ಕೇಳಿಸ್ತಾ ಇಲ್ಲ ಎಲ್ರಿಗೂ.
ಕೊಟ್ಟಿದ್ದಾರೆ ಕೇಳಿಸ್ತಾ ಇದೆ ಮಾತಾಜಿ, ಕೇಳಿಸ್ತಾ ಇದೆ ನಮ್ಗೆ ಮಾತಾಜಿ. ನಿಮ್ದು ವಾಲ್ಯೂಮ್ ಕೊಟ್ಕೊಳ್ಳಿ. ಮಾಡಿದೀನಿ. ನೀವು ಸರಿ ಮಾಡಿ ಮಾಡಿ. ಕೇಳಿಸ್ತಾ ಇದ್ದಾನೆ, ನಿಮ್ದು ವಾಲ್ಯೂಮ್ ಕೊಟ್ಕೊಳ್ಳಿ. ಆಯ್ತಾ. ಇಲ್ಲಿ ಯಾವಾಗ ಕರ್ಣ ಭೀಷ್ಮಾಚಾರ್ಯ ಈ ತರ ಹೇಳಿದಾಗ ಕರ್ಣಿಗೆ ತುಂಬಾ ಹರ್ಟ್ ಆಗುತ್ತೆ. ದುರ್ಯೋಧನ್ಗೆ ಸ್ವಲ್ಪ ಹರ್ಟ್ ಆದ್ರೂ ಕೂಡ ದುರ್ಯೋಧನ ಅದನ್ನ ಲೆಕ್ಕಕ್ಕೆ ತಗೊಂಡಿರಲ್ಲ. ಸೊ ಬೇರೆಯವರಿಗೆಲ್ಲ ಸ್ವಲ್ಪ ಕರ್ಣನ್ ಬಗ್ಗೆ ವಿಶ್ವಾಸ ಹೋಗುತ್ತೆ. ಆದ್ರೆ ಕರ್ಣಂಗ್ ಮಾತ್ರ ಆ ವಿಶ್ವಾಸನೇ ಇರುತ್ತೆ. ಭೀಷ್ಮಾಚಾರ್ಯ ಈ ತರ ಹೇಳಿದ್ದು ಎಲ್ಲಾರ್ಗು ಸ್ವಲ್ಪ ಬೇಜಾರಾಗಿ ಕರ್ಣ ಅಲ್ಲಿಂದ ಸಭೆ ಬಿಟ್ಟು ಹೊರ್ಟೋಗ್ತಾನೆ. ಇದು ಕರ್ಣನ್ ಮನ್ಸಲ್ಲಿ ಕೂತ್ಕೊಂಡಿರುತ್ತೆ. ಭೀಷ್ಮ ನಮ್ಗೆ ಹಿಂಗ್ ಹೇಳ್ಬಿಟ್ರು. ಭೀಷ್ಮ ಆಕ್ಚುಲಿ ಅದು ಫ್ಯಾಕ್ಟ್. ಅವನಿಗೆ ಶಾಪ ಇರುತ್ತೆ ಅವ್ರ ಗುರುಗಳದು. ಕರೆಕ್ಟ್ ಟೈಮ್ ಬಂದಾಗ ಅವನಿಗೆ ಮಂತ್ರ ಎಲ್ಲ ಮರ್ತೋಗ್ತಾ ಇರುತ್ತೆ. ಸೊ ಇದು ಅವ್ನಿಗೆ ಶಾಪ ಅಲ್ವಾ, ಗೊತ್ತಿರೋದು ವಿಷಯ. ಸೊ ಅದರಿಂದ ಈ ತರ ಶಾಪ ಇರೋದ್ರಿಂದ ಅವ್ನು ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರು ಕೂಡ ದುರ್ಯೋಧನ್ ಮಾತ್ರ ಕರ್ಣ ಮೇಲೆ ನಂಬಿಕೆ. ಹಿಂಗಿದ್ರು ಕೂಡ ಈ ತರ ಆಗಿದ್ರು ಕೂಡ ಭೀಷ್ಮ ಹೇಳಿದ್ರು ಕೂಡ ಅವನ ಮೇಲೆ ನಂಬಿಕೆ. ಈ ಕರ್ಣ ಮಹಾನ್ ಭಾವ ಏನ್ ಮಾಡ್ತಾರೆ ಗೊತ್ತಾ, ಯಾವಾಗ ಯುದ್ಧ ಶುರುವಾಗುತ್ತಲ್ಲ, ಯುದ್ಧ ಶುರುವಾದಾಗ ಭೀಷ್ಮಾಚಾರ್ಯ ಏನಾರ ಹೇಳ್ಕೊಳ್ಳಿ ಯುದ್ಧ ಮಾಡ್ಬೇಕು ತಾನೇ ಅವನು. ಭೀಷ್ಮ 18 ದಿನ ಯುದ್ಧ ನಡೆದ್ರಲ್ಲಿ ಭೀಷ್ಮಾಚಾರ್ಯರು ಹೋರಾಟ ಮಾಡೋದು 10 ದಿನ ಮಾಡ್ತಾರೆ. 11 ದಿನಕ್ಕೆ ಅವ್ರದ್ದು ಸಮರ ಆಗುತ್ತೆ. 10 ದಿನ ಭೀಷ್ಮ 11 ದಿನ ಭೀಷ್ಮ ಇದ್ರ ಯುದ್ಧ ಮಾಡ್ತಾವ್ರೆ. ಭೀಷ್ಮ ಈ ತರ ಹೇಳ್ಬಿಟ್ರು, ಅದಕ್ಕೋಸ್ಕರ ಭೀಷ್ಮ ಇರೋರ್ಗು ನಾ ಯುದ್ಧಕ್ಕೆ ಬರಲ್ಲ ಅಂತ ಹೋಗಿಲ್ಲ. ಮನೇಲೆ ಕೂತ್ಕೊಂಡಿರ್ತಾನೆ ಕೈ ಇಶಿಕೊಂಡು, ಅಯ್ಯೋ ನನ್ಗೆ ಹಿಂಗ ಆಗೋಯ್ತಲ್ಲ, ಅಯ್ಯೋ ನನ್ಗೆ ಹಿಂಗ ಅನ್ಬಿಟ್ರಲ್ಲ ಅಂತ. ಅಕಸ್ಮಾತ್ ಏನಾದ್ರು ಅವನು ದುರ್ಯೋಧನ್ ಯುದ್ಧ ಮಾಡ್ಬೇಕಿತ್ತು, ದುರ್ಯೋಧನ್ ಕಡೆ ಯುದ್ಧ ಮಾಡ್ಬೇಕಿತ್ತು, ಅಲ್ಲಿ ಭೀಷ್ಮನ್ ನೋಡ್ಕೊಂಡು ಯುದ್ಧ ಮಾಡ್ಬಾರ್ದಿತ್ತು ಅವನು. ಭೀಷ್ಮ ಹೆಂಗಾರ ಅನ್ಕೊಳ್ಳಪ್ಪ, ನಾ ದುರ್ಯೋಧನ್ ಕಡೆ ತಾನೇ ಯುದ್ಧ ಮಾಡ್ಬೇಕಾಗಿರೋದು, ದುರ್ಯೋಧನ ತಾನೇ ಬೇಕಾಗಿರೋದು ಅನ್ಬಿಟ್ಟು ಇವಾಗ ಯುದ್ಧ ಮಾಡ್ಬೇಕಿತ್ತು. ಆದ್ರೆ ಕರ್ಣ ಆತರ ಮಾಡಲ್ಲ. ಭೀಷ್ಮ ಹೋಗ್ಲಿ ನಾನು ಯುದ್ಧ ಮಾಡ್ತೀನಿ ಅಂದ್ರೆ ಅರ್ಥ ಏನು, ಭೀಷ್ಮ ಸಾಯ್ಬೇಕು ನಾನ್ ಬರ್ಬೇಕು, ಅವಾಗ ನಾನ್ ಭೀಷ್ಮ ಇಲ್ದರು ಬೇಕಾದ್ರೆ ನಾನು ಜಯ ಮಾಡಬಲ್ಲೆ ಅಂತ ಅನ್ನೋದು ಅವನಿಗೆ. ಇಂಥವನ್ನ ಬರೋದೇ ಇಲ್ಲ. 10 ದಿನ ಯುದ್ಧಕ್ಕೆ ಬರಲ್ಲ ಕರ್ಣ. ಇಂಥವನ್ನ ನಂಬ್ಕೊಂಡು ದುರ್ಯೋಧನ ನನ್ ಕರ್ಣ ಇದ್ದಾನೆ ಅಂತ ಕೂತಿದ್ದಾನೆ. ಸೊ ಇವನ್ ಅಹಂಕಾರಕ್ಕೆ ಏನಾರ ಬೆಲೆ ಇದೆಯಾ? ಇವನ್ ಅಹಂಕಾರ ಪಡ್ತಾರ. ಕರ್ಣ ನೋಡಿ ಅಷ್ಟೊಂದು ನಂಬಿಕೆ ಇಟ್ಟು ಅವನಿಗೋಸ್ಕರ ಎಲ್ಲಾನು ಮಾಡ್ಕೊಟ್ಟು ದುರ್ಯೋಧನ ಕರ್ಣನ ಅವನ ಹತ್ರ ಇಟ್ಕೊಂಡು ಇಷ್ಟೆಲ್ಲ ಮಾಡಿದ್ರು ಕೂಡ ಸಂದರ್ಭ ಬಂದಿಟ್ಕೆ ಏನ್ ಮಾಡ್ತಾ ಇದ್ದಾನೆ ಕರ್ಣ, ಯುದ್ಧಕ್ಕೆ ಹೋಯ್ತಾ ಇಲ್ಲ. ಇದು ಯಾರ ಸಂಕಲ್ಪನೋ ಅಲ್ಲ, ಏನಿಲ್ಲ, ಇವನ್ ಬುದ್ಧಿಯಿಂದ ಮಾಡ್ಕೊಂಡಿರೋದು. ಇದು ಏನ್ ಕೃಷ್ಣನ್ ಸಂಕಲ್ಪ ಈ ತರ ಇತ್ತು ಅಂತಲ್ಲ. ಅದು ಅವ್ನ್ ಬಂದಿದ್ರು ಕೂಡ ಏನೋ ಆಯ್ತಿರ್ಲಿಲ್ಲ ಅಂತ ಇಟ್ಕೊಳ್ಳಿ. ಆದ್ರೆ ಯಾವ ತರ ಇರ್ಬೇಕಿತ್ತು ಅವನು, ಭೀಷ್ಮ ನನ್ ಕಡೆ ಏನಂದ್ರು ಅನ್ಕೊಳ್ಳಿ, ನಾನು ಹೋರಾಟ ಮಾಡ್ತಾ ಇರೋದು ದುರ್ಯೋಧನ್ಗೋಸ್ಕರ. ಇವ್ರು ಇಬ್ರು ಸೇರ್ಕೊಂಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಯುದ್ಧ ಮಾಡ್ಬೋದಿತ್ತು ಇವ್ರ ಕಡೆ. ಅದ್ರಂಗ್ ಮಾಡಲ್ಲ ಕರ್ಣ, ಬರೋದೇ ಇಲ್ಲ ಯುದ್ಧಕ್ಕೆ. ಇಂಥವ್ನ ನಂಬ್ಕೊಂಡು ದುರ್ಯೋಧನ ಕೂತವನೇ ನನಗೆ ಕರ್ಣ ಇದ್ದಾನೆ. ಎಷ್ಟು ನಂಬಿಕೆ ಅಂತಂದ್ರೆ ಅವನಿಗೆ ಭೀಷ್ಮರ ಮೇಲೂ ನಂಬಿಕೆ ಇಲ್ಲ, ಅವನಿಗೆ ಕರ್ಣ ಮೇಲೆ ನಂಬಿಕೆ. ಸೊ ಇದು ಅಹಂಕಾರಕ್ಕೆ ಬೆಲೆ ಇದೆಯಾ? ಈ ಅಹಂಕಾರಕ್ಕೆ ಇಲ್ಲ. ಸೊ ದುರ್ಯೋಧನ ಇಲ್ಲಿ ಏನ್ ಹೇಳ್ಕೊತಾ ಇದ್ದಾನೆ, ನನ್ ಕಡೆ ಈ ತರ ಎಲ್ಲ ಇದಾರೆ ಅಂದ್ಬಿಟ್ಟು ಇದಕ್ ಬೆಲೆನೇ ಇಲ್ಲ. ಸೊ ನಮ್ಮ ಪರಿಸ್ಥಿತಿನೂ ಇದೇ ರೀತಿ ಆಗಿರೋದು. ಪ್ರಾಕ್ಟಿಕಲ್ ವಿಷಯಕ್ಕೆ ಬಂದಾಗ ನಮ್ಮ ಪರಿಸ್ಥಿತಿನೂ ಇದೇ ಆಗಿರೋದು. ಏನಾಗಿದೆ, ನಮ್ಮ ಹತ್ರ ಏನು ಇಲ್ಲ. ಆಕ್ಚುಲಿ ನಮ್ಗೇನಿದೆ ಅನ್ಕೊಂಡಿದ್ವಿ ಈ ಭೌತಿಕ ಪ್ರಪಂಚದಲ್ಲಿ, ಅಯ್ಯೋ ನನ್ಗೆಲ್ಲ ಇದೆ, ನನ್ಗೆ ಅದಿದೆ, ಇದ್ ಕಾಪಾಡುತ್ತೆ, ಅದ್ ಕಾಪಾಡುತ್ತೆ, ಇದೇ ತರ ತಾನೇ ಮಾಡ್ತಾ ಇರೋದು. ನನ್ಗಿರಂತ ಹೆಂಡತಿ ಮಕ್ಳು ಕಾಪಾಡ್ತಾರೆ ಅಂತ ನಂದು, ನನ್ನ ಹತ್ರ ಇರೋ ಐಶ್ವರ್ಯ ಕಾಪಾಡ್ತದೆ, ನನ್ನ ಹತ್ರ ಇರೋ ಮನೆ ಮಠ ಕಾಪಾಡ್ತದೆ, ನನ್ನ ಹತ್ರ ಇರೋ ಒಡವೆ ಕಾಪಾಡ್ತವೆ, ನನ್ನ ಇನ್ಫ್ಲೂಯೆನ್ಸ್ ಕಾಪಾಡುತ್ತೆ, ಇದೆಲ್ಲ ಕಾಪಾಡುತ್ತೆ ಅಂತ ನಮ್ಗೆ ಮನ್ಸು ಬಂದ್ಬಿಟ್ಟಿದೆ. ಅಂದ್ರೆ ನಮ್ಗೆ ಆ ಮನ್ಸಿಂದಾನೇ ಇದ್ ಮಾಡ್ತಾ ಇದೀವಿ. ಇವೆಲ್ಲ ಹೆಂಗಿದಾವೆ, ಯಾವ ಕಾಲಕ್ಕೆ ಕಾಪಾಡ್ತಾವ ಇವು, ಎಲ್ಲಿವರೆಗೆ ಕಾಪಾಡ್ತವೆ? ಹೆಂಡತಿ ಮಕ್ಳು ಎಲ್ಲಿವರೆಗಪ್ಪ? ನನ್ನ ಹತ್ರ ಐಶ್ವರ್ಯ ತಂದ್ಕೊಡೋವರೆಗೂ. ಒಂದು ದಿನ ಊಟ ಹಾಕ್ತೇರಿ ಗೊತ್ತಾಗುತ್ತೆ ಅವ್ರ ಪಾಂಡ್ವಾಳ ನಿಮಗೆ. ನೀನೆಂತ ಗಂಡ, ನೀನ್ ಒಂದು ದಿನ ಊಟ ಹಾಕ್ತೇರಿ, ಇಷ್ಟು ದಿನ ಹಾಕಿರೋದ್ ಜ್ಞಾಪಕನೇ ಬರಲ್ಲ. ಆ ತರ ಮಾತುಗಳು ಬರ್ತವೆ. ಮಕ್ಳು ಒಂದಿನಕ್ಕೆ ನೀನ್ ಏನ್ ಮಾಡ್ದೆ ಅಂತ ಕೇಳ್ತಾರೆ. ಒಂದು ದಿನಕ್ಕೆ ಅಂದ್ರೆ ಒಂಚೂರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನೀನೇನ್ ನನ್ಗೆ ಮಾಡಿದಿ, ಏನ್ ಆಸ್ತಿ ಮಡಗಿದೆ, ಇದೇ ತರ ಕೇಳೋದು. ಸೊ ಒಬ್ಬ ವ್ಯಕ್ತಿದು ಅಹಂಕಾರ ಎಲ್ಲಿವರೆಗಿದೆ ಅಂತಂದ್ರೆ ನನ್ಗೆ ಇದೆಲ್ಲ ಇದೆ ಅಂತ ಬರ್ತಾ ಇರ್ತಾನೆ. ಒಂದು ದಿನ ಇದೆಲ್ಲ ನಮ್ಗೆ ಉಲ್ಟಾ ಹೊಡಿತವೆ, ಯಾರು ಇಲ್ಲ. ಅದಕ್ಕೆ ನಾವು ಅಹಂಕಾರ ಪಡ್ಬೇಕಾದ್ರೆ ಏನಂತ ಅಹಂಕಾರ ಪಡ್ಬೇಕು? ಆಕ್ಚುಲಿ ನಿಜವಾದ ಅಹಂಕಾರ ಏನು? ಇದೆಲ್ಲ ಫಾಲ್ಸ್ ಅಹಂಕಾರ, ಸುಳ್ಳು ಅಹಂಕಾರ. ಈ ಭೌತಿಕ ಪ್ರಪಂಚದಲ್ಲಿ ಏನು ಇದೆ ಇಲ್ದಿದ್ರು ಕೂಡ ಇದೆ ಅಂತ ಬದುಕ್ತಾ ಇದೀವೋ ಇದೆಲ್ಲ ಸುಳ್ಳು. ಒಂದ್ ಕಾಲಕ್ಕೆ ಇದೆಲ್ಲ ನಮ್ಗೆ ಏನು ಕಾಪಾಡಲ್ಲ.
ಎಲ್ಲಿವರೆಗೂ ಓಕೆ, ಸ್ವಲ್ಪ ಸ್ವಲ್ಪಕ್ಕೆ ಇಲ್ಲ ಅಂತಲ್ಲ, ಕಾಪಾಡ್ತವೆ, ಹೆಲ್ಪ್ ಆಗಲ್ಲ ಅಂತಲ್ಲ, ಹೆಲ್ಪ್ ಆಗ್ತವೆ. ಯಾವಾಗ ನೀವು ಭಗವಂತನ ನಂಬ್ಕೊಂಡಿದ್ರೆ ಇವೆಲ್ಲ ಹೆಲ್ಪ್ ಮಾಡ್ತವೆ ನಮ್ಗೆ. ಅಕಸ್ಮಾತ್ ಹೆಲ್ಪ್ ಮಾಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಭಗವಂತ ನಮ್ಗೆ ಹೆಲ್ಪ್ ಮಾಡ್ತಾನೆ. ಅದೇ ಪಾಂಡವರಿಗೆ ನೋಡಿ, ಪಾಂಡವರು ಯಾವ್ದ್ರ ಬಗ್ಗೆನೂ ಅಹಂಕಾರನೂ ಪಡ್ಲಿಲ್ಲ. ಅವರು ಏನು ತುಂಬಾ ಖುಷಿನೂ ಹಿಂದೆ ಪಟ್ಟಂಗೆ ಅವರು ನಮ್ಮ ಹತ್ರ ಭಗವಂತನ ಶಕ್ತಿ ಇದೆ ಅಂತಾನು ನಾವು ಹೇಳ್ಕೊಳ್ಳಿಲ್ಲ, ನಮ್ಮ ಹತ್ರ ಎಲ್ಲ ಇದೆ ಅಂತಾನು ಅಹಂಕಾರ ಪಡ್ಲಿಲ್ಲ, ನಾರ್ಮಲ್ ಆಗಿ ಯುದ್ಧ ಮಾಡಿದ್ರು. ಅಹಂಕಾರನೂ ಪಡ್ಲಿಲ್ಲ ಅವರು. ಕೃಷ್ಣ ಆಕ್ಚುಲಿ ಅಹಂಕಾರ ಪಡ್ಬೇಕಿತ್ತು ಅವರು, ಯಾಕೆ ಅವ್ರ ಹತ್ರ ಕೃಷ್ಣ ಇದ್ದಾನೆ ಅಂತ. ಅವ್ರು ಅದನ್ನೂ ಪಡ್ಲಿಲ್ಲ. ಓಕೆ, ಅವ್ರು ಯುದ್ಧ ಮಾಡ್ಬೇಕು, ಮಾಡಿದ್ರು. ನಮ್ಗೆ ಧರ್ಮ ಉಳಿಬೇಕು, ನಮ್ಗೆ ಧರ್ಮ ಬರ್ಬೇಕಂತ ರಾಜ್ಯ ಬರ್ಬೇಕು, ಅದಕ್ಕೋಸ್ಕರ ಯುದ್ಧ ಮಾಡ್ತೀವಿ ಅಂತ ಮಾಡಿದ್ರು. ಗೆದ್ರು, ಭಗವಂತನ ಇದಿತ್ತು. ಸೊ ಈ ತರ ನಾವು ನಮ್ಮ ಎಲ್ಲ ಇದ್ರೂ ಕೂಡ ನಮ್ಮ ಹತ್ರ ಅಹಂಕಾರ ಪಟ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು. ಭಗವಂತನ ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಅಹಂಕಾರ ಪಡಬಾರ್ದು ಈ ಪ್ರಪಂಚದಲ್ಲಿ. ಅಕಸ್ಮಾತ್ ಭಗವಂತ ಇದನ್ನ ನಮ್ಗೆ ಭಕ್ತರಾಗಿದೀವ, ಅದನ್ನು ಕೂಡ ನಾವು ಅಹಂಕಾರ ಪಡ್ಬಾರ್ದು. ಭಗವಂತ ಇದ್ದಾನೆ ಅನ್ನೋ ಭಾವನೆನೂ ಇರಬಾರ್ದು. ಏನಿದೆಯೋ ಅದನ್ನ ನಾವು ನಡ್ಸ್ಕೊಂಡು ಹೋಗ್ತೇವೆ. ಓಕೆ, ಭಗವಂತ ಇದ್ದಾನೆ, ನಾವು ನಮ್ಮ ಧರ್ಮದ ವಿಷಯದಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು. ಈ ತರ ಭಾವನೆ ಇದ್ರು ಮಾತ್ರ ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ಬದುಕಕ್ಕೆ ಅರ್ಹತೆ, ಮತ್ತೆ ನಮ್ ಸಾಧನೆ ಮಾಡ್ಬೋದು. ಇದಲ್ದಿರ ಏನಾರ ಅಹಂಕಾರ ಪಟ್ವಿ, ನಮ್ಗೆ ಅದು ಇದೆ ಅಂತ ಈ ಭೌತಿಕ ಪ್ರಪಂಚದ ಇದ್ರ ವಿಷಯಗಳು ನಂಬ್ಕೊಂಡು ನಮ್ಗೆ ದುರ್ಯೋಧನ ಗತಿ ಆದಂಗೆ ಆಗೋದು. ನಮ್ಗೆ ಎಲ್ಲ ಇರುತ್ತೆ ನಮ್ಮ ಹತ್ರ ಇದ್ರೂ ಕೂಡ ಅಕಸ್ಮಾತ್ ಭಗವಂತನ್ ಬಿಟ್ವಿ, ಮುಗಿದ್ವಿ. ಅವಕ್ಕೇನು ಬೆಲೆ ಇಲ್ಲ. ಏನು ಇಲ್ವಾ, ಪರವಾಗಿಲ್ಲ, ಭಗವಂತ ನಂಬ್ಕೊಂಡಿದೀವ, ಅದು ಓಕೆ. ಎಲ್ಲ ಇದೆಯಾ, ಭಗವಂತ ನಂಬ್ಕೊಂಡಿದೀವ, ಅದು ಓಕೆ. ಅಕಸ್ಮಾತ್ ನಮ್ಗೇನೋ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರು, ನಮ್ಗೆ ಸ್ವಲ್ಪ ನಮ್ಮ ಹತ್ರ ಇದೆ, ಎಲ್ಲ ಇದೆ, ನನಗೆ ಭಗವಂತನ ಭಕ್ತಿನೂ ಇದೆ, ಸ್ವಲ್ಪ ಅಹಂಕಾರ ಪಡ್ತಾರಿ, ಓಕೆ, ಅಹಂಕಾರನ ಭಗವಂತ ಏನೋ ಒಂದು ಇದ್ರಲ್ಲಿ ಸರಿ ಮಾಡ್ತಾನೆ. ಸುಮಾರು ಕಡೆ ಅರ್ಜುನಿಗೂ ಬಂತು ಅಹಂಕಾರ, ಪಾಂಡವರಿಗೂ ಬಂತು. ಈವನ್ ಪಾಂಡವರನ್ನ ಮಾತು ಕೇಳಲೂ ಇಲ್ಲ ಎಷ್ಟೋ ಸರಿ ಸುಮಾರು ಜನ. ಅದೇ ಸರಿ, ಕೃಷ್ಣನ್ ಮಾತನ್ನ ಕೇಳಕ್ಕೂ ಸ್ವಲ್ಪ ಹಿಂದೂ ಮುಂದೆ ನೋಡಿದ್ರು. ಅಂತ ಟೈಮಲ್ಲಿ ಕೃಷ್ಣ ಕೈ ಬಿಡ್ಲಿಲ್ಲ. ನೋಡಿ, ಅರ್ಜುನ ಫಸ್ಟ್ ಯುದ್ಧ ಮಾಡುತ್ತಂದ್ರೆ ಮಾಡ್ಲಿಲ್ಲ. ಲಾಸ್ಟ್ ಕನ್ವಿನ್ಸ್ ಆದ ಯಾವಾಗ ಭಗವದ್ಗೀತೆ ಹೇಳಾದ್ಮೇಲೆ. ಅದೇ ಇವನು ಯುಧಿಷ್ಠಿರ ರಾಜ ಎಲ್ಲ ಆದ್ಮೇಲೆ ಯುದ್ಧ ಆದ್ಮೇಲೆ ನೀ ರಾಜ್ಯಭಾರ ಮಾಡು ಅಂತಂದ್ರು ಮಾಡ್ತಾ ಇಲ್ಲ. ಅವನ್ ಕೃಷ್ಣನ ಪ್ಲಾನ್ ಏನಿತ್ತು, ಬೇರೆಯವ್ರ ಕೈಲಿ ಹೇಳ್ಸ್ಬೇಕು ಅಂತಿದ್ದು, ಭೀಷ್ಮನ್ ಕೈಲಿ ಹೇಳ್ಸ್ಬೇಕಿತ್ತು, ಆಮೇಲೆ ಒಪ್ಕೊಂಡ ಅವನು. ಇದು ಮತ್ತೆ ನೀನು ಸುಳ್ಳು ಹೇಳು, ಏನ್ ಅಂತ ಹೇಳು, ಇವನ್ನ ಅಶ್ವತ್ಥಾಮ ಆನೆ ಸೊತ್ತಾಗಿದೆ ಅಂತ ಹೇಳು ಅಂತಂದ್ರು, ಕೃಷ್ಣ ಹೇಳು ಅಂತಂದ್ರು ಹೇಳ್ತಾ ಇಲ್ಲ. ಕೃಷ್ಣ ಆದ್ರೂ ಕೂಡ ಅಶ್ವತ್ಥಾಮ ಸತ್ತಿಲ್ಲ, ಅವ್ನ್ಗೆ ಹೇಳಕ್ ಇಷ್ಟನೇ ಇಲ್ಲ. ಓಕೆ, ಪರವಾಗಿಲ್ಲ, ನೀನ್ ಆತರ ಹೇಳಿಲ್ಲ ಅಂದ್ರೂ ಕೂಡ ನನ್ನ ಬಿಡಲ್ಲ, ನಿನ್ ಕೈಲಿ ಹೇಳಿಸ್ತೀನಿ ಅಂತ ಕೃಷ್ಣ ಆಟ ಮಾಡ್ಕೊಂಡು. ಯಾಕೆ, ಒಂದ್ಸರಿ ನಂಬಿಟ್ಟಿದ್ದಾರೆ. ಮಧ್ಯೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಕೃಷ್ಣ ಕೈ ಬಿಡಲ್ಲ. ಆದ್ರೆ ಫಸ್ಟೇ ಅವನ ಮೇಲೆ ನಂಬಿಕೆ ಇದ್ರ, ಆಮೇಲೆ ನೀವ್ ಎಂತ ನಂಬಿಕೆ ಪಟ್ರು ಕೂಡ ಕೃಷ್ಣ ಇದ್ ಮಾಡಲ್ಲ. ನೀವು ಫಸ್ಟ್ ತೋರ್ಸ್ಕೊಬೇಕು, ನನಗೆ ಈ ತರ ಇದೆ, ನನ್ ಭಗವಂತನ ಮೇಲೆ ತೋರ್ಸ್ಕೋಬೇಕು ಅಂತಂದ್ರೆ ನಿಜಕ್ಕೂ ಭಕ್ತಿನ ಮಾಡಿರ್ಬೇಕು. ಅವಾಗ ಮಾತ್ರ ಕೃಷ್ಣನಿಗೆ ನಂಬಿಕೆ ಬಂದು, ಕೃಷ್ಣ ನಮ್ಮ ಮೇಲೆ ನಂಬಿ ನಮ್ಗೆ ಏನೆಲ್ಲ ಬೇಕು ಸ್ವಲ್ಪ ಹೆಚ್ಚು ಕಡಿಮೆ, ಮಧ್ಯೆ ಹೆಚ್ಚು ಕಡಿಮೆ ಆದ್ರೂ ನಡೀತದೆ. ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಇವ್ರು ಯಾರನ್ನು ಕೂಡ ನಂಬಿಕೆ ಉಳಿಸ್ಕೊಂಡಿಲ್ಲ. ಯಾರು ಭೀಷ್ಮ ಆಗ್ಲಿ, ದ್ರೋಣ ಆಗ್ಲಿ, ಕರ್ಣ ಆಗ್ಲಿ ಕೃಷ್ಣ ಮೇಲೆ ನಂಬಿಕೆ ಉಳಿಸ್ಕೊಳ್ಳಿಲ್ಲ. ಸೊ ನಿಮ್ಗೆ ನಂಬಿಕೆ ಉಳಿಸ್ಕೊಂಡಿಲ್ಲ. ಯಾಕೆಂದ್ರೆ ಹೆಂಗ್ ನಂಬಿಕೆ ಉಳಿಸ್ಕೊಳ್ಳಿಲ್ಲ, ನೀನು ಗೊತ್ತಿದ್ರು ಕೂಡ ಅಧರ್ಮದ ಕಡೆ ಯುದ್ಧ ಮಾಡ್ತಾ ಇದ್ದೀರಾ. ಈವನ್ ಕರ್ಣನ ಕರಿತಾನೆ ಕೃಷ್ಣ ಬಂದು ಮಧ್ಯ ಯುದ್ಧಕ್ ಮುಂಚೆ, ನೋಡು ನೀನು ಪಾಂಡವ, ಕುಂತಿ ಮಗ ನೀನು, ಅವ್ರು ಹೆಂಗೆ ಬೇರೆ ದೇವತೆಯಿಂದ ಹುಟ್ಟಿದ್ರು, ನೀನು ಕೂಡ ಬೇರೆ ದೇವತೆ, ಸೂರ್ಯನ ಪುತ್ರ ನೀನು. ಅದೇ ಕುಂತಿ ಮಗ. ಆಕ್ಚುಲಿ ಕುಂತಿನೇ ನಿನ್ನ ಆಡ್ದವಳು. ಕುಂತಿ ಈ ತರ ಆಗಿ ನಿನ್ನ ಮಧ್ಯ ಇಟ್ಕೊಳಕ್ ಆಗ್ಲಿಲ್ಲ, ಬಿಟ್ಬಿಟ್ಟಿದ್ದಾಳೆ. ಇವಾಗ ನಿನ್ ಕುಂತಿ ಇದು ಈಗ ಅಂತಂದ್ರು ಕೂಡ ದುರ್ಯೋಧನ ನನಗೆ ಅನ್ನ ಕೊಟ್ಬಿಟ್ಟ, ನನ್ ರಾಜ್ಯ ಕೊಟ್ಬಿಟ್ಟ, ನನ್ನ ನೆಪದಿಂದ ಏನ್ ಮಾಡ್ತಾನೆ, ಅವನ ಕಡೆನೆ ಇರ್ತಾನೆ. ಇದೇ ಅಸುರ ಪ್ರವೃತ್ತಿ ಅಂತ ಹೇಳೋದು. ಎಷ್ಟೇ ಒಳ್ಳೆ ನೋಡಿ, ಅದಕ್ಕಿಂತ ಮುಂಚೆ ಕರ್ಣ ಯಾರೇ ಬಂದ್ ಏನೇ ಕೇಳಿದ್ರು ಕೊಟ್ಬಿಟ್ಟಿರ್ತಾನೆ. ದಾನ ಸೂರ, ದಾನವಂತ. ಅವ್ನಿಗೆ ಎಷ್ಟು ಇದು ಅಂತಂದ್ರೆ, ಒಂದ್ಸರಿ ಒಬ್ಬ ಋಷಿ ಬಂದ್ಬಿಟ್ಟು ಕೇಳ್ತಾನೆ, ಏನ ನನ್ಗೆ ನಿಂದು ಚಿನ್ನದ್ದು ಪಾತ್ರೆ ಆಚೆ ಮನೆ ಕಪ್ ಇರುತ್ತೆ ಅಂತ ಕೊಡು ಅಂತ. ಅದು ಎಡಗಡೆ ಇರುತ್ತೆ, ಎಡಗಡೆ ಭಾಗದಲ್ಲಿ ಅದಿರುತ್ತೆ. ಈ ಋಷಿಮುನಿ ಎಡಗನೆ ನಿಂತಿರ್ತಾನೆ. ಅವ್ನಿಗೇನ್ ಮಾಡ್ತಾನೆ, ದಾನ ಕೊಡ್ಬೇಕಾದ್ರೆ ಕೊಡುವಂತ ತಕ್ಷಣ ಎಡಗೈಲಿ ಎತ್ಕೊಟ್ಬಿಡ್ತಾನೆ. ಯಾರು, ಕರ್ಣ. ಅದಕ್ಕೆ ಋಷಿಮುನಿ, ಅರೆ ನೀ ದಾನ ಕೊಡ್ತಿದ್ದೆ, ಎಡಗೈಲ ಕೊಡೋದು ಅಂತ ಅವನಿಗೆ ಕೋಪ ಬರುತ್ತೆ. ಋಷಿವರ್ಯ ಅವನು ಹೇಳ್ತಾನೆ, ಕರ್ಣ ನನಗೆ ನನ್ನ ಬಲಗೈ ಎತ್ತಿ
ದಾನ ಕೊಡೋ ಟೈಮ್ಗೆ ನನಗೇನಾದ್ರೂ ಮನಸ್ಸು ಚೇಂಜ್ ಆಗ್ಬಿಡುತ್ತೆ ಅಂತ ಎಡಗೆಲೆ ಎತ್ಕೊಟ್ಟೆ. ಇಲ್ಲಿ ಕೊಡೋದು ಮುಖ್ಯ, ಅದು ಯಾವ ಕೈ ಕೊಟ್ಟೆ ಏನೂ ಇಲ್ಲ, ಮುಖ್ಯ ಅಲ್ಲ, ಕೊಡೋದು ಮುಖ್ಯ. ಅಕಸ್ಮಾತ್ ನನ್ಗೆ ಏನಾದ್ರು ಮನ್ಸು ಚೇಂಜ್ ಆಗ್ಬಿಟ್ಟಿದ್ರೆ ಬಲಗೈ ಆ ಕಡೆ ಬಂದ್ಬಿಟ್ಟು ದಾನ ಕೊಡೋಷ್ಟ್ರಲ್ಲಿ ಮನ್ಸು ಚೇಂಜ್ ಆಗ್ಬಿಟ್ರೆ ಹೇಳಕ್ಕಾಗಲ್ಲ ನಮ್ಮ ಮನ್ಸು. ಈ ತರ ಒಳ್ಳೆ ವ್ಯಕ್ತಿ ಯಾವಾಗ ದಾನ ಕೊಡೋ ವಿಷಯದಲ್ಲಿ. ಆದ್ರೆ ಅಂತ ದಾನ ಕೊಟ್ಟವನ್ಗೆ ಇಷ್ಟು ಬ್ರಾಹ್ಮಣ ದಾನ, ಓಕೆ, ಬ್ರಾಹ್ಮಣಿಗೆಲ್ಲ ಇಷ್ಟೊಂದು ನಿಷ್ಠೆಯಿಂದ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಆದ್ರೆ ಇಲ್ಲಿ ಒಂದು ತುಂಬು ಸಭೆಯಲ್ಲಿ ಒಬ್ಬ ತುಂಬಾ ಗೌರವತವಾಗಿರುವಂತ ಒಬ್ಬ ಯಂಗ್ಸರ್ಗೆ ಯಾವ ತರ ಮರ್ಯಾದೆ ಕೊಡ್ಬೇಕು, ಯಾವ ತರ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ದುರ್ಯೋಧನ್ಗೆ ಹೇಳ್ತಾನೆ, ನೀನ್ ದಾಸಿ ಆಗಿದ್ದಾಳೆ, ಇಲ್ಲೂ ಕರ್ಸು, ಅವಳದು ಮಾನಭಂಗ ಮಾಡೋಣ ಅಂತ. ಅಂತ ಕರ್ಣನೇ ಹೇಳ್ಕೊಡೋದು ಐಡಿಯಾ ಅವನಿಗೆ. ನೀವು ದುರ್ಯೋಧನ್ಗೆ ಐಡಿಯಾ ಇರಲ್ಲ, ಇದನ್ನ ಕರ್ಣ ಹೇಳ್ಕೊಡ್ತಾನೆ. ಲೆಕ್ಕ ಹಾಕೊಳ್ಳಿ, ಆ ಮನ್ಸ್ಗೂ ಈ ಮನ್ಸ್ಗೂ ಎಲ್ಲೆಲ್ಲಿ ವ್ಯತ್ಯಾಸ. ಅದು ನಿಜ ಧರ್ಮ ಅಲ್ಲ, ಅವನ್ ದಾನ ಕೊಟ್ಟಿದ್ದು ಧರ್ಮ ಅಲ್ಲ. ಧರ್ಮ ಅಂದ್ರೆ ಇದನ್ನು ಮಾಡ್ಬೇಕಿತ್ತು ಅವನು. ದಾನ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ ಅದೇ ಕೃಷ್ಣ, ಅದಕ್ಕೆ ಯಾಕೆ ಇಂಥ ದಾನವಂತನ ಯಾಕೆ ಸಾಯಿಸ್ಬೇಕಾಯ್ತು ಕೃಷ್ಣ? ಇದಕ್ಕೆ ಕರ್ಣಂಗ್ ಆತರ ಇಲ್ಲ, ಅವನು ಅಸುರ ಪ್ರವೃತ್ತಿ. ಅವನು ಬೇಸಿಕಲಿ ಸೂರ್ಯನ ಪುತ್ರ ಆದ್ರೂ ಕೂಡ, ಸೂರ್ಯನಿಂದ ಬಂದಿದ್ರು ಕೂಡ, ನೋಡಿ ಸೂರ್ಯ ಎಷ್ಟು ಒಳ್ಳೇನು, ಆದ್ರೆ ಅವನ್ ಪುತ್ರ ಆಗಿರೋನು ಎಷ್ಟು ಕೆಟ್ಟವನಿಲ್ಲಿ. ಯಾಕಿತರ ಪ್ರವೃತ್ತಿ ಏನಾಗಿರುತ್ತೆ, ನಮ್ಗೆ ಅಸುರ ಪ್ರವೃತ್ತಿ ಇರುತ್ತೆ. ಆ ಅಸುರ ಪ್ರವೃತ್ತಿನ ನಾವು ಏನು ನಮ್ಮ ಶಾಸ್ತ್ರ ತಿಳ್ಕೊಂಡು, ನಮಗೂ ಅಸುರ ಪ್ರವೃತ್ತಿ ಇದೆ, ಇಲ್ಲ ಅಂತಲ್ಲ. ಆದ್ರೆ ನಾವು ಶಾಸ್ತ್ರ ಪ್ರಕಾರ ತಿಳ್ಕೊಂಡು ಅದನ್ನ ಚೇಂಜ್ ಮಾಡ್ಬೇಕು. ಅಸುರ ಪ್ರವೃತ್ತಿ ಇದ್ರೆ ಯಾರು ಶಾಸ್ತ್ರ ಇಲ್ಲಿ ಎಷ್ಟೊಂದು ಹೇಳ್ತಾನೆ ಕೃಷ್ಣ, ಅಷ್ಟೆಲ್ಲ ಹೇಳ್ತಾನೆ, ಇಷ್ಟು ನೀನ್ ಬಂದ್ಬಿಡು, ಇದು ಸರಿ ಇಲ್ಲ, ಇದು ಧರ್ಮ ಆಗೋದಿಲ್ಲ ನಿನಗೆ. ಕರ್ಣ ಹೇಳ್ತಾನೆ, ಅದ್ ಧರ್ಮ ಆಗ್ಲಿ ಅಧರ್ಮ ಆಗ್ಲಿ ನನಗೆ ಅವನು ನಾನು ಏನ್ ಮಾಡಿದ್ದಾನೆ, ಒಂದ್ ಕಾಲಕ್ಕೆ ನನ್ನನ್ನ ಹೆಸರು ಕೊಟ್ಬಿಟ್ಟಿದ್ದಾನೆ, ನನಗೆ ಮರ್ಯಾದೆಗೆ ಬರೋ ತರ ಸಮಾಜದಲ್ಲಿ ಒಳ್ಳೆ ಹೆಸರು ಕೊಟ್ಬಿಟ್ಟಿದ್ದಾನೆ, ನನಗೆ ಒಂದು ಸಮಾಜದಲ್ಲಿ ಬದುಕೋ ರೀತಿ ಮಾಡಿದ್ದಾನೆ. ಅರೆ ನೀನ್ ಸಮಾಜದಲ್ಲಿ ಬದುಕಿದ್ರೆ ಏನು ಬಿಟ್ರೆ ಏನು, ಇದಕ್ಕೋಸ್ಕರ ಬದುಕ್ಬೇಕಾಗಿಲ್ಲ, ಧರ್ಮಕ್ಕೋಸ್ಕರ ಬದುಕ್ಬೇಕಿತ್ತು ನೀನು. ಏನ್ ಈ ಸಮಾಜದಲ್ಲಿ ಹೆಸರು ತಗೊಂಡ್ಬಿಟ್ಟು ಏನ್ ಮಾಡಿದ್ಯಾ, ಅಂಗರಾಜ ತಗೊಂಡು ಏನ್ ಮಾಡಿದೆ ನೀನು? ಇಷ್ಟೆಲ್ಲ ಹೇಳಿದ್ರು ಕೂಡ ಕರ್ಣ ಒಪ್ಪಿಲ್ಲ, ಬರೋದಿಲ್ಲ. ಸೊ ಇದನ್ನೇ ಅಸುರ ಪ್ರವೃತ್ತಿ ಅಂತ ಹೇಳೋದು. ಗೊತ್ತು ದುರ್ಯೋಧನ ಧರ್ಮ, ಅದರ ಕರ್ಣ ಹೇಳ್ತಾನೆ ನಾನು ಸಾಯ್ತೀನಿ ಅಂತ ಗೊತ್ತು ಅಂತಾನೆ. ನಾನು ಊಟ ಮಾಡೋದ್ಕಿನ್ನ ಲೆಟ್ರಿನ್ ಜಾಸ್ತಿ ಹೋಯ್ತಾ ಇದ್ದೀನಿ ಅಂತ ಹೇಳ್ತಾನೆ. ಊಟ ಮಾಡೋದ್ ಕಡಿಮೆ, ಲೆಟ್ರಿನ್ ಜಾಸ್ತಿ, ಈ ತರ ಆಗ್ಬಾರ್ದು. ಇದು ಬೇಕಾದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ. ಊಟ ಕಡಿಮೆ, ಲೆಟ್ರಿನ್ ಜಾಸ್ತಿ ಹೋಗ್ಬಾರ್ದು ಅಂದ್ರೆ ಅರ್ಥ ಏನು, ಇದು ನಮ್ದು ಅಧೋಗತಿದು ಸೂಚನೆ ಅದು. ಅದನ್ನ ಹೇಳ್ತೇನೆ ಕರ್ಣ. ಇಷ್ಟೆಲ್ಲ ಗೊತ್ತು ಅವನಿಗೆ, ನಾನು ಯುದ್ಧದಲ್ಲಿ ಸಾಯ್ತೀನಿ ಕೃಷ್ಣ ಗೊತ್ತು ಅವನಿಗೆ, ಹೇಳ್ತಾನೆ. ಆದ್ರೂ ಕೂಡ ನಾನು ಬರಲ್ಲ. ನೋಡಿ ಎಂತ ಜಿದ್ದು. ನಾವೆಲ್ಲ ಸಾಯ್ತೀವಿ, ದುರ್ಯೋಧನ ಸಾಯ್ತಾನೆ, ಗೊತ್ತು ಅವನಿಗೆಲ್ಲ ಗೊತ್ತಿರುತ್ತೆ, ಆದ್ರೂ ಬರಲ್ಲ. ಸೊ ಇಂಥ ಕರ್ಣನ ಇಟ್ಕೊಂಡು ಯಾರು ದುರ್ಯೋಧನ ನನ್ಗೆ ಗೆಲುವಾಗುತ್ತೆ, ಇವನ್ ಎಂತ ಅಹಂಕಾರ, ಇವನ್ಗೆಂತ ಒಂದು ಅಜ್ಞಾನ ಲೆಕ್ಕ ಮಾಡ್ಕೊಳ್ಳಿ. ನಮ್ಗೆ ಈ ತರ ಅಜ್ಞಾನಗಳು ಇರಬಾರ್ದು. ನಾವೇನ್ ಕಲಿಬೇಕು, ಭಗವಂತ ಏನ್ ಧರ್ಮ ಇದೆಯೋ ಅದನ್ನ ತಿಳ್ಕೊಬೇಕು, ಆ ತರ ನಡೆಯಕ್ಕೆ ಟ್ರೈ ಮಾಡ್ಬೇಕು. ನಮ್ಗೆ ಏನಿದೆಯೋ ಈ ಭೌತಿಕ ಪ್ರಪಂಚ ಅದನ್ನ ನಂಬ್ಕೊಂಡು ಯಾವತ್ತೂ ಬದುಕಬಾರ್ದು. ಇದು ನಮ್ಮ ಮಹಾಭಾರತ ಮತ್ತೆ ನಮ್ಗೆ ಭಗವದ್ಗೀತೆ ಹೇಳ್ಕೊಡಂತ ನೀತಿ. ನಮ್ಮ ಹತ್ರ ಇರೋಂಥದಕ್ಕೆ ಅಹಂಕಾರ ನಾವು ಪಡ್ಲೇಬಾರ್ದು. ಪಟ್ವಿ ನಮ್ದು ಅಧೋಗತಿಗೆ ಶುರು ಆಯ್ತು ಅಂತ ಇಟ್ಕೊಳ್ಳಿ. ಯಾಕೆಂದ್ರೆ ಅವೆಲ್ಲ ಏನು ಭಗವಂತನ ಶಕ್ತಿ, ಅವು ಹೋಗ್ತವೆ. ಈಗ ನೋಡಿ ನೆನ್ನೆ ಕ್ಲಾಸಲ್ಲಿ ಏನಿತ್ತು, ಭಗವಂತನ ಶಕ್ತಿ ನಂಬ್ಕೊಂಡು ಬದುಕ್ತಾ ಅವನು. ಎಷ್ಟು ದಿನ ಬಂತು ಭಗವಂತ? 18 ದಿನ ಬರ್ಲಿಲ್ಲ ಅವನ ಶಕ್ತಿ. ಅಷ್ಟೊಂದು ಶಕ್ತಿ, ಅದನ್ನು ಎಂತೆಂತ ಶಕ್ತಿ ಇತ್ತು. ಇಲ್ಲಿ ಆತರ ಶಕ್ತಿ ಇದು ಏನನ್ನ ಅನ್ಕೊಂಡಿದ್ದಾನೆ, ಇಲ್ಲ ನನ್ಗೆ ಇವ್ರಿದಾರೆ ಕಾಪಾಡ್ತಾರೆ. ಎಷ್ಟು ದಿನ ಬಂದು? ಬರೀ 18 ದಿನ. ಇದಕ್ಕೆ ಅಹಂಕಾರ ಪಡ್ಬೇಕು ಅವನು. ಸೊ ನಮ್ಮ ಹತ್ರ ಏನಿದೆಯೋ ಅದನ್ನ ಭಗವಂತನಿಗೆ ಯೂಸ್ ಮಾಡ್ಬೇಕು. ಓಕೆ, ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಪೂರ್ವಜನ್ಮದ ಕರ್ಮ, ಓಕೆ, ಇದೇ ನಮ್ಗೆ ಇಟ್ಕೊಳ್ಳೋಣ. ಸೊ ಇಟ್ಕೊಂಡು ಏನ್ ಮಾಡ್ಬೇಕು, ಭಗವಂತನಿಗೋಸ್ಕರ ಖರ್ಚು ಮಾಡ್ಬೇಕು, ಭಗವಂತನಿಗೋಸ್ಕರ ಅದನ್ನ ಯೂಸ್ ಮಾಡ್ಬೇಕು. ಇಟ್ಕೊಂಡು ಏನಾರು ಅಹಂಕಾರ ಪಟ್ವಿ, ಅದನ್ನ ಅಹಂಕಾರಕ್ಕೆ ಯೂಸ್ ಮಾಡಿದ್ವಿ, ನಮ್ಮ ಇಂದ್ರಿಯ ತೃಪ್ತಿಗೆ ಯೂಸ್ ಮಾಡಿದ್ವಿ, ಮುಗೀತ್ ಕತೆ. ಮತ್ತೆ ತಿರ್ಗಿ ಇನ್ನೊಂದು ಸೈಕಲ್. ಸೊ ಈ 3 ಶ್ಲೋಕದಿಂದ ನಾವು ಇದನ್ನೇ ಕಲಿಬೇಕಾಗಿರೋದು. ನಮ್ಮ ಹತ್ರ ಇರೋಂಥ ವಸ್ತುಗಳಿಗೆ ನಾವು ಯಾವತ್ತೂ ಅಹಂಕಾರ ಪಡಬಾರ್ದು. ಪಟ್ರೂ ಕೂಡ ಅದನ್ನ ಭಗವಂತನಿಗೆ ಸಂಬಂಧಪಟ್ಟಂಗೆ, ಓಕೆ ನನ್ಗೆ ಅಹಂಕಾರ, ನನ್ನ ಹತ್ರ ಇರೋದೆಲ್ಲ ನಾನು ಭಗವಂತನಿಗೆ ನೀವೇ ವಿನಿಯೋಗ ಮಾಡ್ತಾ ಇದ್ದೀನಿ, ಭಗವಂತ ಆ ತರ ಬೇಕಾದ್ರೆ ನೀವು ಯಾರಿಗೂ ಕೊಡ್ಲೇಬೇಡಿ. ನಿಮ್ಮ ಹತ್ರ ಇರೋದು ವಸ್ತುನ ಪೂರ್ಣ ಪ್ರಮಾಣದಲ್ಲಿ ನಂದು ಅನ್ಕೊಳ್ಳಿ. ಯಾಕೆ ನಂದು? ಭಗವಂತನಿಗೆ ಯೂಸ್ ಮಾಡೋದಿದ್ರೆ ಮಾತ್ರ ನಿಂದು.
ಅಕಸ್ಮಾತ್ ನಿಂದಲ್ಲ, ಯಾವಾಗ ನನಗೋಸ್ಕರ ಯೂಸ್ ಮಾಡ್ತಾ ಇದ್ದಾಗ ನಿಂದಲ್ಲ ಅದು ಅನ್ಕೊಂಬಾರ್ದು. ನಂದು ಈಗ ಯಾರೋ ಔಟ್ ಸೈಡ್ ಯಾವನೋ ಬಂದು ಕೇಳ್ದಪ್ಪ ಇದು ಯಾರ್ದಪ್ಪ, ನಂದೇನ್ ಇಟ್ಕೆ ನಿಮ್ ಏನ್ ಬೇರೆಯವ್ರಿಗೆ ಏನ್ ಇದು ನಂದು ಅಂತನಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿ ಇಟ್ಕೊಂಡು ನಂದು ಅನ್ನದ, ಇನ್ನೇನ್ ನಂದಲ್ಲ ಅಂತ ಹೇಳ ಅವನ್ಗೆ, ಬೇರೆ ಔಟ್ ಸೈಡ್ ಅವ್ನಿಗೆ ಯಾಕೆ ನಂದಲ್ಲ ಅಂತ ಹೇಳಿ, ಅವನ್ಗೂ ನನ್ಗೇನ್ ಸಂಬಂಧ? ಭಗವಂತನ ವಿಷಯ ಬಂದಾಗ, ಗುರು ವಿಷಯ ಬಂದಾಗ ಗುರು ನಿಮ್ದು, ಭಗವಂತ ನಿಂದು ಅಂತ ಹೇಳ್ತೀವಿ. ಬೇರೆಯವ್ನ ಯಾವನ ಬಂದ್ ಕೇಳಿದಾಗ ನಂದಲ್ಲ ಅಂತ ಯಾಕೆ ಹೇಳಿ, ನಂದನೇ ಇದು. ನನಗೇನ್ ಕಾನ್ಫಿಡೆನ್ಸ್, ನಾನು ನಿಮ್ಗೆ ಏನ್ ಜವಾಬ್ದಾರಿ ಇದೆ, ಭಗವಂತ ಯಾವುದೋ ಒಂದು ವಿಷಯದಲ್ಲಿ ನನಗೆ ಅದೃಷ್ಟನೋ ಏನೋ ಒಂದು ಭಗವಂತನ ಕಡೆಯಿಂದ ನನಗೆ ಇದು ಬಂದಿದೆ, ಪಿತ್ರಾಜಿತ ಇರ್ಬೋದು, ಇಲ್ಲ ಇನ್ನೊಂದ್ ಕಡೆಯಿಂದ ಬಂದಿರ್ಬೋದು, ಒಂದು ಭಗವಂತ ನನ್ ಕೊಟ್ಟಿದ್ದಾನೆ, ಇದನ್ನ ಭಗವಂತನ್ ಯೂಸ್ ಮಾಡ್ತೀನಿ ಅನ್ನೋ ಧೈರ್ಯ ಇದೆ, ಭಗವಂತನ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಟೈಮಲ್ಲಿ ನಂದು ಅನ್ಕೊಳಕ್ಕೇನು ಅಲ್ವಾ? ಇದು ಅವಾಗ ಅನ್ಕೋಬೇಕು, ನಂದು ಅಂತಾನೆ ಅನ್ಕೋಬೇಕು. ಹೌದು ನಂದಲ್ಲ ಅಂತ ಬಿಸಾಕ್ಬಿಟ್ರ ಯಾರ ಎತ್ಕೊಂಡು ಹೋಗ್ಲಿ ಅಂತ, ಇಲ್ಲ ನಂದೇ ಅದು. ಎಲ್ಲಿವರೆಗೆ? ಭಗವಂತನ್ ಯೂಸ್ ಮಾಡ್ತೀನಿ ಅಂತ ಗೊತ್ತಿದ್ದಾಗ, ಭಕ್ತರಿಗೆ ಯೂಸ್ ಮಾಡ್ತೀನಿ ಅಂತ ಗೊತ್ತಿದ್ದಾಗ ಮಾತ್ರ ನಂದು. ನನ್ಗೆ ಯೂಸ್ ಮಾಡ್ಕೊತಾ ಇದ್ದೀನಿ, ನನ್ ಸ್ವಂತಕ್ಕೆ ಯೂಸ್ ಮಾಡ್ತಾ ಇದ್ದೀನಿ, ಇಲ್ಲ ಇನ್ನೊಂದು ವೇಸ್ಟ್ ಆಗಿ ಖರ್ಚು ಮಾಡಿ ವೇಸ್ಟ್ ಆಗಿ ಇದು ಮಾಡ್ತಾ ಇದ್ದೀನಿ, ಬೇಡದರದಕ್ಕೆ ಯೂಸ್ ಮಾಡ್ತಾ ಇದೀನಿ ಅಂತಂದ್ರೆ ಅದು ನಿಂದಲ್ಲ, ಅನ್ಕೋಬಾರ್ದು ನಂದಲ್ಲ ಇದು ಅಂತ. ಅಂದ್ರೆ ಅರ್ಹತೆ ಇರ್ಬೇಕು, ಅರ್ಹತೆ ಇರ್ಬೇಕು, ಅದಕ್ಕೂ ಅರ್ಹತೆ ಇರ್ಬೇಕು ನಿಮ್ಗೆ. ಅದನ್ನ ಮಾಡ್ತಾ ಇದ್ದೀನಿ ನಾವು ಒಂದು ಕಾನ್ಫಿಡೆನ್ಸ್, ನಾನು ಮಾಡ್ತೀನಿ ಅನ್ನೋದು. ಅವಾಗ ಯಾರಿಗೂ ಏನು ಕೊಡ್ಬೇಡಿ ಯಾರಿಗೂ. ಅಕಸ್ಮಾತ್ ಯಾರು ಕೊಡ್ತಾರೋ ಭಗವಂತನಿಗೆ ಈಸ್ಕೊಡಿ, ಭಗವಂತನಿಗೆ ಯೂಸ್ ಮಾಡಂಗಿದ್ರು ಮಾತ್ರ ಈಸ್ಕೊಡಿ, ಬೇಡ ಅನ್ಬೇಡಿ. ಆದ್ರೆ ನೀವ್ ಯೂಸ್ ಮಾಡಲ್ಲ ಅಂತ ನಿಮ್ಗೆ ಏನಾದ್ರು ಕಾನ್ಫಿಡೆನ್ಸ್ ಇದ್ರೆ, ನೀವೇ ಕೃಷ್ಣ ಪ್ರಜ್ಞೆಲಿ ಇಲ್ಲ ಅಂತಂದ್ರೆ ಒಂದು ಪೈಸೆ ಯಾರ ಹತ್ರ ಇಸ್ಕೊಬಾರ್ದು, ಬೇರೆ ಯಾವ್ದನ್ನು ಯೂಸ್ ಮಾಡಬಾರ್ದು. ನಾವ್ ಮಾಡಕ್ ಗೊತ್ತಿಲ್ಲ, ನಮ್ಗೆ ಆಗೋದಿಲ್ಲ ಅಂತಂದ್ರೆ ಇಸ್ಕೊಬಾರ್ದು. ಮಾಡ್ತೀವಿ, ಕಾನ್ಫಿಡೆನ್ಸ್ ಇದೆಯಾ, ಓಕೆ ನಾನು ಅದಕ್ಕೆ ಮಾಡ್ತೀನ, ಈಸ್ಕೊಡಿ. ಯಾರು ಬೇಕಾದ್ರೆ ಏನ್ ಕೊಟ್ಟರು ಬೇಕಾದ್ರೆ ಈಸ್ಕೊಡಿ, ಯೂಸ್ ಮಾಡಿ ಭಗವಂತನಿಗೆ. ಇದು ಸರಿಯಾಗಿರೋಂಥ ಧರ್ಮ, ಇದು ನಿಜ ಧರ್ಮ. ಈಸ್ಕೊಳ್ಳಿಲ್ಲ ಅಂದ್ರೂ ಅದು ಅಧರ್ಮನೇ, ತಿಳ್ಕೊಬಿಡಿ. ಅಕಸ್ಮಾತ್ ನೀವೇನಾದ್ರೂ ನಿಮ್ಗೆ ದುಡ್ಡು ಬರ್ತಾ ಇದೆ ಭಗವಂತ ಯಾವ್ದೋ ಕಡೆಯಿಂದ, ಹಿಂಗ್ ನೋಡಿ, ನನ್ನ ಹತ್ರ ಜಮೀನಿದೆ, ಜಮೀನ್ ಇದೆಯೋ ಇನ್ನೊಂದೇನೋ ಇದೆಯಾ ಅಂತ ಇಟ್ಕೊಳ್ಳಿ, ದುಡ್ಡು ಇದೆಯೋ ಏನೋ ಇದೆ ಅಂತ ಇಟ್ಕೊಳ್ಳಿ. ಅದು ಯಾರ ಕಡೆಯಿಂದನೋ ಬಂತು ಅಂತ ಇಟ್ಕೊಳ್ಳಿ. ಇದನ್ನ ನೀನು ವೇಸ್ಟ್ ಆಗಿ ಏನಾರ ಮಾರ್ಕೊಂಡೆ ಇಲ್ಲ ಇನ್ನೊಂದು ಮಾಡಿದೆ, ಅದು ಅಧರ್ಮನೇ. ಯಾಕೆ ಅಂತಂದ್ರೆ ಕೃಷ್ಣ ನಿನ್ನ ಯಾವ್ದೋ ಒಂದು ಅದೃಷ್ಟ ನಿನಗೆ ಅದಿ ಇತ್ತು, ಹಿಂದಿನ ಜನ್ಮದ್ದೋ ಇಲ್ಲ ಹಿಂದಿನ ಪಿತ್ರಾಜಿತ ಬಂದಿರೋದು ಅದೃಷ್ಟ ತಾನೇ ಅದು. ಸೊ ಅದ್ರ ಪ್ರಕಾರ ನಿಂಗೆ ಬಂದಿದ್ರೆ ಅದನ್ನ ಮಾರ್ಕೊಳ್ಳೋದು, ಅದನ್ನ ನೀನು ಬೇರೆ ಕಡೆ ನೀನು ಕೃಷ್ಣಂಗಲ್ದ್ರೆ ಯೂಸ್ ಮಾಡಿದ್ರೆ ಅದು ಅಧರ್ಮ. ಯಾಕೆ ಅಂತೀರೋ, ನನಗ್ ಬಂದಂತ ಸೌಕರ್ಯನ ನಾನು ಕೃಷ್ಣಂಗೆ ಯೂಸ್ ಮಾಡ್ಲಿಲ್ಲ ಅಂದ್ರೆ ಅಧರ್ಮ. ನಿನಗೆ ಕೃಷ್ಣ ಭಗವಂತ ನಂಬಿ ನಿಮ್ಗೆ ಕೊಟ್ಟಿದ್ದಾನೆ ಯಾವ್ದೋ ಒಂದು ವಸ್ತು, ನೀನು ನಿಂದಿರ ತೃಪ್ತಿಗೋ ಇಲ್ಲ ಇನ್ನೊಂದು ನಿನ್ ಕೈಲಿ ಆಗಲ್ಲ ಅಂತಲೋ ಇನ್ನ ಏನೋ ಒಂದು ಭಾವನೆ ಇಟ್ಕೊಂಡು ಅದನ್ನ ನೀನು ಕೃಷ್ಣಗೋಸ್ಕರ ಯೂಸ್ ಮಾಡ್ಲಿಲ್ಲ ಅಂದ್ರೆ ಅಧರ್ಮ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಸೊ ತುಂಬಾ ಸೂಕ್ಷ್ಮವಾಗಿದೆ. ಸೊ ಯಾವಾಗ ನಮ್ಮ ಹತ್ರ ಈ ವಸ್ತು ಇದೆಯೋ ಅದನ್ನ ಕೃಷ್ಣಗೆ ಯೂಸ್ ಮಾಡೋದಷ್ಟೇ ನಮ್ದು ಕೆಲಸ, ಅದನ್ನ ಮಾರ್ಕೊಳ್ಳಬಾರ್ದು. ಯಾವ್ದೋ ಒಂದು ವಿಷಯಕ್ಕೆ ಓಕೆ ಹೆಂಗೋ ಒಂದು, ಈಗ ನನಗೆ ಒಂದ್ ಕಡೆಯಿಂದ ಏನೋ ಒಂದು, ಈಗ ಒಂದು ಮರ ಇದೆ ಅಂತ ಇಟ್ಕೊಳಪ್ಪ, ಈಗ ಮರ ನಾನು ಯಾಕೆ ಮರಗಳು ಕಡಿಸಿ ಎಷ್ಟು ಸರಿ ಹೇಳ್ತಾರೆ, ದೊಡ್ಡ ಮರ ಇದೆ ಅದೆಲ್ಲ ಹೋಗುತ್ತೆ, ಅದೆಲ್ಲ ಬಿದ್ದೋಗಿ ಹಾಳಾಗುತ್ತೆ, ಅದು ಕೊಟ್ಬಿಡಿ ಯಾರಿಗಾರ ಅಂತ ಹೇಳ್ತಾರೆ. ನಮ್ಗೆ ನಮ್ಮ ಇದಕ್ಕೆ ಬಂದಂತ ಒಂದು ವಸ್ತು, ಯಾವುದೇ ಒಂದು ವಸ್ತು ಅದನ್ನ ಪೂರ್ಣ ಪ್ರಮಾಣದಲ್ಲಿ ಕೃಷ್ಣಂಗೆ ಬಳಸುವಂತ ಯೋಗ್ಯತೆ ಇರಬೇಕು, ನಮ್ಗೆ ಅದು ಮನ್ಸಿರ್ಬೇಕು. ಅದೇನಾರ ಇಲ್ಲ ಅಂತಂದ್ರೆ ಅದರಿಂದ ಅಧರ್ಮ ನಮ್ಗೆ ಬರುತ್ತೆ, ಧರ್ಮಕ್ಕೆ ವಿರುದ್ಧ ಆಗುತ್ತೆ ಅದು. ಇಂದ್ರ ತೃಪ್ತಿಗೂ ಅದು ಕಟ್ ಮಾಡಿಸ್ತೀವಿ, ಏನಕ್ಕಾನ ಕಟ್ ಮಾಡಿಸಿ ಪರವಾಗಿಲ್ಲ, ಮರನ ಕಟ್ ಮಾಡಿ ನಿಮ್ಮ ಇದಕ್ಕೋಸ್ಕರ ಬಳಸಬಾರ್ದು. ಮರನೇ ಆಗ್ಲಿ, ಮರ ಅಂತಲ್ಲ ಯಾವುದೇ ಆಗ್ಲಿ ಯಾವ್ದಕ್ಕೂ ಬಳಸಬಾರ್ದು. ಅದ್ರದ್ದು ಅದ್ರದ್ದು ಒಂದು ಇದಿದೆ, ಪ್ರಕೃತಿ ನಿಯಮ ಇದೆ, ಅದು ಹಂಗೆ ಇರ್ಬೇಕು, ಅದು ಹಂಗೆ ನಾಶ ಆಗ್ಬೇಕು. ದುಡ್ಡು ಭಗವಂತನಿಗೆ ಹಾಕಿದ್ರು ಕೂಡ ಇಲ್ಲ, ಮಾಡಂಗಿಲ್ಲ, ಅದನ್ನ ಮಾಡ್ಬಾರ್ದು. ಅದು ನೀವು ಭಗವಂತನಿಗೆ ಯೂಸ್ ಮಾಡಿದ್ರು ಕೂಡ ಮಾಡ್ಬಾರ್ದು. ಅದನ್ನ ಪರ್ಸನಲ್ ಆಗಿ ಭಗವಂತನಿಗೆ ಯೂಸ್ ಮಾಡೋದಾದ್ರೂ ಮಾತ್ರ. ಏನ್ ಪರ್ಸನಲ್ ಆಗಿ, ಅಕಸ್ಮಾತ್ ಪರ್ಸನ್ ವಿಗ್ರಹ ಮಾಡಿಸ್ಬೇಕಿತ್ತು ಓಕೆ, ಇಲ್ಲ ಭಗವಂತನಿಗೆ ಏನಾದ್ರು ಭಗವಂತ ಪೀಠಕ್ಕೋ ಇಲ್ಲ ಇನ್ನೊಂದಕ್ಕೋ ಮಾಡ್ಬೇಕಿತ್ತು ಓಕೆ, ನಾನು ಟೆಂಪಲ್ ಕಟ್ತೀನಿ ಅಂತ ಕಟ್ಟೋದಲ್ಲ. ಅಂದ್ರೆ ಸೂಕ್ಷ್ಮ ವಿಚಾರ ಬಂದಾಗ ಓಕೆ, ನಾರ್ಮಲ್ ಆಗಿ ಟೆಂಪಲ್ ಕಟ್ತೀನಿ ಅಂತ ಓಕೆ ಮಾಡಿದ್ರೆ ಅದೆಲ್ಲ ಓಕೆ ಇರ್ಬೋದು. ಆದ್ರೆ ಒಂದು ವಸ್ತುದು ಅದ್ರದ್ದು ಜೀವನ ಮುಗಿಸೋಕ್ಕೋಸ್ಕರ ಬಂದಿರೋದು, ಮಧ್ಯ ಅದನ್ನ ನೀವು ಏನಾರ ಇದ್ ಮಾಡಿದ್ರೆ ಅದಕ್ಕೆ ಪಾಪ ನೀವೇ ಅನುಭವಿಸ್ಬೇಕು. ಓ ಅಂದ್ರೆ ಏನರ್ಥ, ಯಾವುದನ್ನು ನಮ್ಮ ಇಂದ್ರಿಯ ತೃಪ್ತಿಗಾಗ್ಲಿ ಬೇರೆದಕ್ಕಾಗ್ಲಿ ಒಂದು ವಸ್ತುನ ನಾವು ಯೂಸ್ ಮಾಡ್ಕೊಬಾರ್ದು.
ತೊಂದ್ರೆ ಆಯ್ತದೆ ಅಂತಂದ್ರು ಮುಂಚೆ ನೀನು ತೊಂದ್ರೆ ಆಯ್ತಾ ಇದ್ರೆ ಅದನ್ನ ಮಾಡಬಾರ್ದು. ತೊಂದ್ರೆ ಏನಕ್ಕೆ ಆಗ್ತಾ ಇದೆ? ಅಲ್ಲಿ ಏನಕ್ಕೆ ಅರ್ಥ ಅಂದ್ರೆ ಆಯ್ತದೆ ಈಗ ನಿಮ್ ಮನೆ ಮೇಲೆ ಬಿದ್ದೋಯ್ತಾಯ್ತು, ಏನು ಆ ಮರ ತುಂಬಾ ಬೆಳ್ಕೊತ್ತು, ಮನೆ ಮೇಲೆ ನಿಮ್ಗೆ ಪ್ರಶ್ನೆ ಯೋಚನೆ ಇರ್ಬೇಕು, ಈ ಮರ ಇಲ್ಲಿ ಇರಬಾರ್ದಿತ್ತು, ಇದ್ದಿದ್ದಕ್ಕೆ ಇದನ್ನ ನಾನು ಮುಂದೆ ಇದನ್ನ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅದ್ ನೆಡ್ಲೇಬಾರ್ದಿತ್ತು, ಇಲ್ಲ ಚಿಕ್ಕದಾಗಿದ್ದಾಗ್ಲೇ ಅದನ್ನ ಬೇರೆ ಟ್ರಾನ್ಸ್ಫರ್ ಮಾಡ್ಬೇಕು, ಏನೋ ಒಂದ್ ಮಾಡ್ಕೋಬೋದಿತ್ತು. ಆ ತರನು ಮಾಡ್ಬಾರ್ದು. ಟೋಟಲ್ ಸೂಕ್ಷ್ಮವಾಗಿ ನೋಡಿದ್ರೆ ನಾರ್ಮಲ್ ಆಗಿ ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತೆ, ಇದೆಲ್ಲ ತುಂಬಾ ನಮ್ಮಂತವ್ರಿಗೆಲ್ಲ ಇದು ಆಗ್ ಬರಲ್ಲ. ಸೊ ಸೂಕ್ಷ್ಮವಾಗಿ ಯೋಚನೆ ಮಾಡೋದಾದ್ರೆ ಈ ತರ ಯೋಚನೆ ಮಾಡೋದು. ಧರ್ಮದ ವಿಷಯ ಅಷ್ಟೊಂದು ಸೂಕ್ಷ್ಮ ಇರುತ್ತೆ. ಇಲ್ಲಿ ದುರ್ಯೋಧನ ನೋಡಿ ಈ ತರ ಮಾಡ್ಕೋತಾ ಇದ್ದಾನೆ ಅಂತಂದ್ರೆ ಅವನು ಅಲ್ಲೇ ಅಧೋಗತಿ, ಅವ್ನು ಇಲ್ಲೇ ತಿಳ್ಕೊಂಡ್ಬಿಡ್ಬೋದು ದುರ್ಯೋಧನ ಗ್ಯಾರಂಟಿ ಸೋಲ್ತಾನೆ, ಗ್ಯಾರಂಟಿ ಅವ್ನಿಗೆ ಅಧೋಗತಿ ಆಗೇ ಆಗುತ್ತೆ ಅಂತ. ಯಾಕೆಂದ್ರೆ ಅವ್ನು ಇರೋದನ್ನ ಯಾವ್ದಕ್ಕೆ ಯೂಸ್ ಮಾಡ್ತಾ ಇದ್ದಾನೆ? ಅವನಿಗೋಸ್ಕರ ಯೂಸ್ ಮಾಡ್ಕೋತಾ ಇದ್ದಾನೆ. ಇವರೆಲ್ಲ ಏನ್ ಮಾಡ್ತಾ ಇದ್ರೆ ಅವ್ನಿಗೆ ಸಪೋರ್ಟ್ ಮಾಡ್ತಾರೆ. ಇವ್ರೆಲ್ಲ ಖಂಡಿತವಾಗಿ ಇವರು ಒಂದಲ್ಲ ಒಂದ್ ಕಾಲಕ್ಕೆ ಹತ್ಯೆ ಆಗವ್ರೆ, ಅಂದ್ರೆ ಒಂದ್ ಕಾಲ ನೆಕ್ಸ್ಟ್ 18 ದಿನದಲ್ಲಿ ಹತ್ಯೆ ಆಗವ್ರೆ ಅಂತಾನೆ ಹೇಳ್ಬಿಡ್ಬೋದು ಯಾರು ಬೇಕಾದ್ರೆ, ಧರ್ಮ ಗೊತ್ತಿರೋರು. ಸೊ ಈ ತರ ನಾವು ಅಹಂಕಾರ ಪಡ್ಲೇಬಾರ್ದು. ಯಾವುದೇ ವಿಷಯಕ್ಕೆ ಯಾವುದೇ ಕಾರಣಕ್ಕೂ ನಮ್ಗೆ ಅಹಂಕಾರ ಬರ್ಬಾರ್ದು. ಅಹಂಕಾರ ಪಟ್ಟಿರ ಭಗವಂತನಿಗೆ ಸಂಬಂಧಪಟ್ಟಂಗೆ ಅಹಂಕಾರ ಪಡ್ಬೇಕು ನೀವು. ಹೌದು ನಾನು ಭಕ್ತ ಅಂತ ಬೇಕಾದ್ರೆ ಹೇಳ್ಕೊಳ್ಳಿ ಧೈರ್ಯವಾಗಿ, ಭಕ್ತಿ ಮಾಡಂಗಿದ್ರೆ. ಹಾ, ನೀವು ಇಲ್ಲಿ ಹೇಳ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಹೋಗಿ ಬೇರೆ ಏನಾರ ಮಾಡ್ತಾ ಇದ್ರೆ, ಬೇರೆ ಇಂದ್ರ ತೃಪ್ತಿ ಕೆಲಸ ಮಾಡ್ತಾ ಇದ್ರೆ ನೀನ್ ಭಕ್ತ ಅಲ್ಲ. ಇದು ಕರೆಕ್ಟ್ ಅಹಂಕಾರ. ನಾನು ಭಗವಂತನಿಗೆ ಯೂಸ್ ಮಾಡ್ತೀನಿ, ಕರೆಕ್ಟ್ ಅಹಂಕಾರ. ಹೌದು, ಪಡು ನೀನು ಅಹಂಕಾರ ಪಡು. ಅದಂಗ ಅನ್ಬಿಟ್ಟು ಹೇಳ್ಕೊಂಡ್ ತಿರ್ಗೋದ್ ಬೇಡ, ಬಾವುಟ ಹಾಕೊಂಡು ಏನೋ ನಾನು ಈ ತರ ಮಾಡ್ತಾ ಇದೀನಿ. ಅಕಸ್ಮಾತ್ ವಿಷಯ ಬಂದಾಗ ಹೌದು ನಾನು ಇದನ್ನ ಭಗವಂತನಿಗೆ ಯೂಸ್ ಮಾಡ್ತೀನಿ, ಯಾರಿಗೂ ಕೊಡಲ್ಲ ನಾನು. ಯಾಕೆ ಕೊಡ್ಬೇಕು? ಭಗವಂತ ಯಾವ್ದೋ ನನಗೆ ಗೊತ್ತಿಲ್ದ ನನ್ ಮಾತ್ರ ಬಂದಿದೆ. ಈಗ ಅದು ಆ ವಸ್ತು ಬಂದಿದೆ ಹಂಗೆ ನನಗೆ ಗೊತ್ತಿಲ್ದಂಗೆ ಭಗವಂತನ ಸಹಜವಾಗಿ ಕೊಟ್ಬಿಟ್ಟಿದ್ದಾನೆ ನನ್ಗೆ. ಅದು ನಾನು ಅದಕ್ಕೇನ್ ಮೇನ್ ಪಟ್ನಾ, ನಾನೇನ್ ಶ್ರಮ ಪಟ್ನಾ? ಇಲ್ಲ ತಾನೆ, ಭಗವಂತ ಸಹಜವಾಗಿ ಕೊಟ್ಟ ತಾನೆ ಅದನ್ನ. ಸೊ ಸಹಜವಾಗಿ ಬಂದಿದ್ದನ್ನ ನಾನು ಭಗವಂತನಿಗೆ ಯೂಸ್ ಮಾಡ್ತೀನಿ ಅಂತ ನಂಬಿಕೆ ಇದೆ, ನಾನು ಯಾರಿಗೂ ಕೊಡಲ್ಲ. ನೀನು ಕೊಟ್ರಿ ನೀನ್ ಏನ್ ಮಾಡ್ತೀಯಾ? ಒಲಿ ಹೇಳಿ, ನೀನು ಭಗವಂತನಿಗೆ ತಾನೇ ಯೂಸ್ ಮಾಡ್ತೀಯಾ? ಬಟ್ ನಾನೇ ಮಾಡ್ತೀನಿ ಬಿಡು. ಇದಕ್ಕೆ ಯಾಕೆ ನಾನು ಬೇಡ ಅಂತ ಹೇಳಿ? ಆದ್ರೆ ಅವ್ರೇನಾದ್ರು ಅದನ್ನ ಭಗವಂತನಿಗೆ ಯೂಸ್ ಮಾಡ್ತಾ ಪರವಾಗಿಲ್ಲ, ನೀನೇ ಮಾಡ್ತಾ ಇದ್ದೀನಿ, ಓಕೆ ಇದು ಸರಿ. ಅವ್ರು ತೀಸ್ಕೊಂಡು ಅವ್ರು ಅಕಸ್ಮಾತ್ ಸಹಜವಾಗಿ ಅವ್ರು ಹೋಗುತ್ತಾ ಹೋಗ್ಲಿ. ನಮ್ಮ ವಿಷಯದು ಸಹಜವಾಗಿ ಹೋಗ್ಲಿಲ್ಲ, ನಿಮ್ಮ ಪ್ರಕಾರ ಸಹಜವಾಗಿ ಹೋಗ್ತಾ ಇದೆ, ಹೋಗ್ಲಿ. ಅವಾಗ ಸಹಜವಾಗಿ ಹೋಗೋದಿಕ್ಕೆ ನೀವು ಯಾವತ್ತೂ ಅಡ್ಡಿ ಮಾಡಬಾರ್ದು. ಅಕಸ್ಮಾತ್ ನಿಮ್ ವಸ್ತು ಸಹಜವಾಗಿ ಹೋಗ್ತಾ ಇದೆ ಅಂತಂದ್ರೆ ಅದು ಭಗವಂತನಿಗೆ ಇಷ್ಟ ಇಲ್ಲ, ಸಹಜವಾಗಿ ಹೋಗ್ಲಿ. ಇಲ್ಲಿ ಭೀಷ್ಮ ದ್ರೋಣ ಏನ್ ಮಾಡಿದ್ರು? ಸಹಜವಾಗಿ ಹೋಗ್ತಾ ಇದೆ, ಹೋಗ್ಲಿ ಅಂತ ಕುತ್ಕೊಂಡ್ರು, ಅವರೇ ಕುತ್ಕೊಂಡ್ಬಿಟ್ರು. ಸಹಜವಾಗಿ ಹೋಗ್ತಾ ಇರೋದಕ್ಕೆ ಇದ್ ಮಾಡ್ತಾರೆ. ಆದ್ರೆ ಅಸಹಜವಾಗಿ ಯಾವುದನ್ನು ಕೂಡ ಕೃಷ್ಣನ ವಿಷಯಕ್ಕೆ ನಾವು ಇದ್ ಮಾಡಬಾರ್ದು. ಸಹಜವಾಗಿ ಹೋಗೋದಿದ್ರೆ ಬೇಕಾದ್ರೆ ಹೋಗ್ಲಿ. ಅಂದ್ರೆ ಈಗ ನಮ್ಮ ಹತ್ರ ಇರೋ ದುಡ್ಡು ಸಹಜವಾಗಿ ಕಳ್ತನ ಆಗೋಯ್ತು, ನಮ್ ಕೈ ಮೀರಿ ನಮ್ಗೆ ಗೊತ್ತಿಲ್ದಂಗೆ ಹೆಂಗೋ ಒಂದು ಆಗೋಯ್ತು, ಆಯ್ತು ಭಗವಂತನ ಇಚ್ಛೆ ಅಷ್ಟೇ, ಹಂಗೆ ಇದೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬೇಕು. ಅದಕ್ಕೆ ಮನ್ಸಲ್ಲಿ ಇಟ್ಕೊಳ್ಳೇಬಾರ್ದು ಆ ವಿಷಯನ. ನಮ್ ಕೈಯಾರ ನಾವ್ ಯಾವತ್ತೂ ಭಗವಂತನಿಗೆ ಸೇವೆ ಮಾಡೋಂಥದ್ದನ್ನ ನಾವು ಕಳ್ಕೊಬಾರ್ದು. ಕಳ್ಕೊಂಡ್ವಿ, ನಾವು ಬಿದ್ವಿ. ಸೊ ಈ ಒಂದು 3 ಶ್ಲೋಕದಿಂದ ಇಷ್ಟನ್ನ ನಾವು ತಿಳ್ಕೊಬೇಕು. ನಮ್ಗೆ ಅಹಂಕಾರ ಇರಬಾರ್ದು. ಸೊ ಇದ್ರೆ ಅದನ್ನ ಭಗವಂತನಿಗೋಸ್ಕರ ಬಳಸ್ಬೇಕು. ಇಲ್ಲಿ ಅದೇ ದುರ್ಯೋಧನ ಅಕಸ್ಮಾತ್ ಇವ್ರು 3 ಜನ ಏನಾದ್ರು ಧರ್ಮಕ್ಕೋಸ್ಕರ ಹೋರಾಟ ಮಾಡೋರಾಗಿದ್ದಿದ್ರೆ, ಧರ್ಮದಿಂದ ಇದ್ದಿದ್ರೆ ಅವರು, ಇವ್ರು ಮಾಡ್ತಾ ಇರೋದು 3 ಜನದು ಸರಿ ಹೋಗ್ಬಿಡ್ತಿತ್ತು. ಅಹಂಕಾರ ಪಡೋದು, ನಾನು ದುರ್ಯೋಧನ ಕಡೆ ಮಾಡ್ತೀನಿ, ಓಕೆ, ನಾನು ಸಿಂಹಾಸನ ಮಾಡ್ತೀನಿ, ಓಕೆ, ಸರಿ ಹೋಗೋದು. ಯಾವಾಗ ದುರ್ಯೋಧನ ಏನಾರು ಆ ಧರ್ಮದಿಂದ ಇದ್ದಿದ್ರೆ, ಈಗ ಅವನ್ ಧರ್ಮ ಇಲ್ಲ, ಇವ್ರ ಮಾತುಗಳಿಗೆ ಯಾವ ಬೆಲೆನೇ ಇಲ್ಲ. ಸೊ ಆತರ ನಾವು ಈ ವಿಷಯನ ತಿಳ್ಕೊಬೇಕು. ಓಕೆ, ಹರೇ ಕೃಷ್ಣ. ಸೊ ಇವತ್ತು ಮಾಡ್ಬಾರ್ದು ಅಂತ ಒಂದು ಜಾಸ್ತಿನೇ ಆಯ್ತು. ಇನ್ನೂ 1 hour ಜಪ ಮಾಡೋದು ಗೊತ್ತಿಲ್ಲ. ಏನಾರ ವಿಷಯ ಇದೆಯಾ? ಅರ್ಥ ಆಯ್ತಾ? ಇದು ಸ್ವಲ್ಪ ಮಧ್ಯೆ ಕಟ್ಟಾಯ್ತು, ಸ್ವಲ್ಪ ಜನ